ನಮ್ಮ ಅತ್ತಿ ಮಗಳು ಅವರು ಜನತಾದಳದಿಂದ ಅವಾಗ ಬಾಣದ ಗುರ್ತಿತ್ತಲ್ಲ ಅವಾಗ ಆದಾಗ ಅವ್ರ ಮನೆಯವ್ರೇ ಆದ ಕೂಡಲೇ ಇನ್ನು ನಮ್ಮ ಮನ್ಯಾಗ ಕೂತ್ರೆ ಏನಾಗ್ತದೋ ಏನಿಲ್ಲೋ ಗೊತ್ತಿಲ್ಲ, ಅದಕ್ಕೆ ಕ್ಯಾನ್ವಾಸ್ ಮಾಡಬೇಕು, ಮಾಡಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂದು ಇದನ್ನೊಂದು ಮಾತು ಪ್ರೆಸೆಂಟ್ MLA ಅವರಿಗೆ ಕೊಡೋದು, ನಾವು ಮತ್ತೊಬ್ಬರಿಗೆ ಹೊಸಬ್ರಿಗೆ ಇದು ಮಾಡೋಂಗಿಲ್ಲ ಅಂದಾಗ ನಾನು ಸರ್ಕೊಂಡೆ. ಅವಾಗೇನದ ಕುಮಾರಸ್ವಾಮಿಯವರು ಮನೆಯವರೆಗೂ ಬಂದು ನನಗೆ ಟಿಕೆಟ್ ಆಫರ್ ಮಾಡಿದರು. ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ, ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡ್ಡಿನಿಂದ ಏನು ಸಾಧಿಸೋಕ್ಕಾಗಲ್ಲ, ಆದರೆ ಜನಪ್ರಿಯತೆ ಜನರಿಂದ ಸಾಧಿಸೋಕ್ಕೆ ಸಾಧ್ಯ. ಅದಕ್ಕೇನದ ನನ್ನ ಗುರಿ ಏನೈತೆ ಅಂದರೆ, ನಾನು ಒಮ್ಮೆ ಏನಾದರೂ ಅವಕಾಶ ಸಿಕ್ಕರೆ ಆ ಅವಕಾಶ ತೊಗೊಂಡು ನಾನು ಜನರದೊಂದು ಅಭಿವೃದ್ಧಿ ಮಾಡಬೇಕು, ನನ್ನ ಕ್ಷೇತ್ರ ಬೆಳೆಸಿ ನೋಡಬೇಕು. ಅದು ಹೆಂಗೆ ಆಗಬೇಕು ಅಂದರೆ ಹಿಂದೆ ಎಂದೂ ಆಗಲಾರ್ದಂಥ ಕೆಲಸಗಳನ್ನು ಮಾಡಿ ಇದು ಆಯ್ತಪ್ಪ ಹಿಂಗೆ ಇವರಿಂದೇ ಆಗೋದಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೆಳಿಬೇಕನ್ನೋ ಆಸೆ ನನಗೂ ಐತಿ. 6 ಬಾರಿ ಶಾಸಕರಾಗಿರ್ತಕ್ಕಂಥ, 1 ಬಾರಿ ಸಚಿವರಾಗಿರ್ತಕ್ಕಂಥ ಅವ್ರ ಪುತ್ರನಾಗಿ ತಾವು ಮಾತನಾಡ್ತಾ ಇದ್ದೀರಿ. ಅಂದರೆ ತಾವು ಕೂಡ 4 ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ಈ 6 ಟರ್ಮ್ ಅಂದರೆ 30 ವರ್ಷದ ರಾಜಕಾರಣದಲ್ಲಿ ಮತ್ತು ತಮ್ಮ ತಂದೆಯವರು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಯಾವ್ಯಾವು, ಮತ್ತು ನಿಮ್ಮ ಸಹೋದರಿಯವರು ಜಡಪಿಯಲ್ಲಿ ಸ್ಪರ್ಧೆ ಮಾಡಿದರು, ಅವ್ರ ಜೊತೆ ಕೂಡಿಕೊಂಡು ತಾವು ಯಾವ್ಯಾವ ಅಭಿವೃದ್ಧಿಯನ್ನು ಮಾಡಿದರು? 5 ಗ್ಯಾರಂಟಿಗಳನ್ನ ಕೊಟ್ಟು ತಾವು ಸರ್ಕಾರ ರಚನೆ ಮಾಡಿದರು. ಅದನ್ನು ನಿಜ, ಯಾಕಂದ್ರೆ ಓಟ್ ಹಾಕಿದರು ಜನ ಈ 5 ಗ್ಯಾರಂಟಿ ನೋಡಿ. ಆದರೆ ಈ 5 ಗ್ಯಾರಂಟಿಗಳನ್ನು ಕಾಪಾಡ್ಕೊಂಡು ಹೋಗಕ್ಕೆ ಹೋಗಿ ರಾಜ್ಯವನ್ನೇ ಇದು ಮಾಡಿಟ್ರು. ಅದೇನು ಆಡಳಿತ ಕೆಡಿಸಿಬಿಟ್ಟು. ಹಾಯ್, ಹಲೋ, ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಈ ಗ್ರೌಂಡ್ ರಿಪೋರ್ಟಿಂಗ್ನಲ್ಲಿ ಬರ್ತಾ ಇರುವಂಥ 2.5 ವರ್ಷದ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯಗಳನ್ನಾಗಿರಲಿ, ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರ ಕಾಂಗ್ರೆಸ್ನ 5 ಗ್ಯಾರಂಟಿ ಜೊತೆ ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಮತ್ತು JDS BJP ಕೇಂದ್ರದಲ್ಲಿ ಮೈತ್ರಿ ಇರೋದ್ರಿಂದ ಈ ಒಗ್ಗಟ್ಟಿನ ಮಂತ್ರ ಸ್ಥಳೀಯ ವಿಧಾನಸಭೆ ಕ್ಷೇತ್ರದಲ್ಲಿ ನಡೀತಾ ಇದೆಯಾ, ಅಥವಾ 2028ಕ್ಕೆ 2029ಕ್ಕೆ ಈ ಮೈತ್ರಿ ಜೊತೆಯಲ್ಲಿ ಕೂಡ ಚುನಾವಣೆ ಆಡ್ತಾರ? ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರಬಲವಾಗಿ ನಾಯಕರು ಹೊಂದಿರತಕ್ಕಂಥವ್ರು, ಆ ಕ್ಷೇತ್ರದಲ್ಲಿ ಸೆಕೆಂಡ್ ಲೀಡಿಗೆ, ಥರ್ಡ್ ಲೀಡಿಗೆ ಬಂದಿರತಕ್ಕಂಥ ನಾಯಕರಿಗೆ ಅವಕಾಶ ಸಿಗುತ್ತಾ, ಅಥವಾ ಮೈತ್ರಿ ಆ ಭಾಗದಲ್ಲಿ, ಮೈಸೂರು ಭಾಗದಲ್ಲಿ ಮತ್ತು ಆ ಭಾಗದಲ್ಲಿ ಸೀಮಿತವಾಗುತ್ತಾ, ಈ ಭಾಗಕ್ಕೆ ಏನಾಗಬಹುದು? ಇವೆಲ್ಲ ಲೆಕ್ಕಾಚಾರಿನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ರಿಯಾಲಿಟಿ ವರ್ಕನ್ನು ನಡೀತಾ ಇದೆ. 2.5 ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ವಿಷಯದಲ್ಲಿ. ಮತ್ತು ನಿಖಿಲ ಕುಮಾರಸ್ವಾಮಿಯವರು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಈ ಭಾಗದಲ್ಲಿ ಕೂಡ ಯಾತ್ರೆಗಳನ್ನು ನಡೆಸ್ತಾ ಇದ್ದಾರೆ. ಮುಂದೆ 28ಕ್ಕೆ ನಾವು ಕೂಡ ಬಂದೇ ತೀರ್ತೀವಿ, 19 ತಗೊಂಡಿದ್ದೀವಿ, ಹಿಂದ್ಗಡೆ 20, 28 ತಗೊಂಡಿದ್ದೀವಿ, ಈ ಬಾರಿ 50, 60 ಸೀಟನ್ನು ನಾವು ಗೆದ್ದೇ ತೀರ್ತೀವಿ ಅನ್ನುವಂಥ ವಿಶ್ವಾಸದೊಂದಿಗೆ ಈ ಭಾಗದಲ್ಲಿ ಸಂಚಾರ ನಡೆಸ್ತಾ ಇದ್ದಾರೆ. ಮತ್ತು ಪರಾಜಿತ ಆಗಿರ್ತಕ್ಕಂಥವರಿಗೆ ಒಗ್ಗಟ್ಟಿನ ಮಂತ್ರ ರೀತಿಯಿಂದ ಕೈ ಜೋಡಿಸ್ಕೊಂಡು JDS ಪಕ್ಷ ಮತ್ತು BJP ಪಕ್ಷ ಮೈತ್ರಿ ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಕಿತ್ತೂರು ಕರ್ನಾಟಕ ಭಾಗದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಕ್ಷೇತ್ರದಿಂದ ಸತತವಾಗಿ 6 ಬಾರಿ ಶಾಸಕರಾಗಿ, 1 ಬಾರಿ ಸಚಿವರಾಗಿ, ಅವರ ತಂದೆಯವರು ಮುಂದೆ ಹೋದರೂ ಕೂಡ ಮಗನಾಗಿರ್ತಕ್ಕಂಥವರು ತಂದೆಯವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯ ಮೇಲೆ ನಡೆದಾಡ್ತಾ ಇದ್ದಾರೆ. ತಂದೆಗೆ ತಕ್ಕ ಮಗನಾಗಿದ್ದಾರೆ. ಕ್ಷೇತ್ರ ಜನತೆಯ ಹೃದಯ ಗೆಲ್ಲೋದಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಕ್ಷೇತ್ರ ಜನ 1 ಬಾರಿ ಕೂಡ ಕೈ ಹಿಡಿಯಲಿಲ್ಲ. ಯಾಕೆ? ಇವೆಲ್ಲ ಪ್ರಶ್ನೆದೊಂದಿಗೆ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಗ್ರೌಂಡ್ ವರ್ಕಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾವನೆ ಆಗಿದ್ದಾವೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ಮಾಜಿ ಶಾಸಕರ ಮತ್ತು ಮಾಜಿ ಸಚಿವರ ಪುತ್ರನಾಗಿರ್ತಕ್ಕಂಥವರು ಮಾನ್ಯ ಶ್ರೀ ಸೋಮನಗೌಡ ಬಸನಗೌಡ ಪಾಟೀಲ್, ಮತ್ತು ಪ್ರೀತಿ ವಿಶ್ವಾಸದಿಂದ ಕರೆಯುವುದು ಅಪ್ಪುಗೌಡ ಪಾಟೀಲ್ ಅಂತ ಹೇಳಿ. ಪುನೀತ್ ರಾಜ್ಕುಮಾರ್ ಅವರ ಹೆಸರು ಅಪ್ಪು ಅಂತೇಳಿ ಇದರಲ್ಲಿ ಬಂದಿದೆ. ಆ ಹಸಮುಖನ ಸರ್ದಾರನ ಆಶೀರ್ವಾದ, ಆ ಹಸಮುಖ ಸರ್ದಾರನ ಅಭಿಮಾನಿ ಬಳಗದವರು 2028ನಲ್ಲಿ ಅಪ್ಪುಗೌಡ ಪಾಟೀಲ್ ಅವರಿಗೆ ಕೈ ಹಿಡಿಬಹುದಾ, ಇವರ ನಡೆ ಏನಾಗಬಹುದು ಅನ್ನುವಂಥ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡೋಣ.
ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಆರೋಗ್ಯ ಹೇಗಿದೆ? ನಾನು ಫೈನ್ ಸರ್, ಚೆನ್ನಾಗಿದ್ದೇನೆ. ಆರೋಗ್ಯ ಹೇಗಿದೆ ಸರ್? ಆರೋಗ್ಯ ಫೈನ್ ಅದ ಸರ್. ಓಕೆ ಸರ್. ನನ್ನ ಮೊದಲನೇ ಪ್ರಶ್ನೆಗೆ ಬರೋಕ್ಕಿಂತ ಮುಂಚೆ ಬೇಜಾರಾಗಬೇಡಿ, ವೈಯಕ್ತಿಕ ಪ್ರಶ್ನೆ ಕೇಳ್ತಾ ಇದ್ದೇನೆ. ಈಗ ವಯಸ್ಸು ಎಷ್ಟಿರ್ಬೋದು ಸರ್ ನಿಮಗೆ? ನನಗೆ ಸತ್ಯ ಹೇಳ್ಬೇಕು ಸರ್. ಇದರಲ್ಲಿ ಸುಳ್ಳು ಹೇಳಿದರೆ ಏನದ, ಅದು ಸರ್ಟಿಫಿಕೇಟ್ ಇರ್ತದೆ. ನಾನು 43 ಕಂಪ್ಲೀಟ್ 63 ಕಂಪ್ಲೀಟ್ ಮಾಡಿ 64 ಸರ್ ಫಸ್ಟಿಗೆ ಸತ್ಯ ಹೇಳಿರ್ಬೇಕು, ಎರಡನೇದು ಸುಳ್ಳು ಹೇಳಿರ್ಬೇಕು. 43 ಅಂತ ಹೇಳಿದ್ರೆ ಆಮೇಲೆ 63 ಅಂತ. 63 ಸರ್, 63 ಕಂಪ್ಲೀಟ್ ಆಗಿ 64 ಮತ್ತೆ ಇಷ್ಟು ಆಕ್ಟಿವ್ ಮತ್ತು ಇಷ್ಟು ಯಂಗ್ ಸ್ಟಾರ್ ಅದೇ ರೂಪದಲ್ಲಿ ಹೇಗೆ ಕಾಣ್ತೀರಾ ಸರ್ ನೀವು? ಯಾವ ರೀತಿ ನಿಮ್ಮ ಸೂರ್ಯೋದಯದಿಂದ ಪ್ರಾರಂಭ ಆಗುವಂಥ ದಿನಚರಿತ್ರೆ ಸೂರ್ಯ ಅಸ್ತರವರೆಗೆ ಹೇಗಿರುತ್ತೆ ಸರ್ ನಿಮ್ಮದು? ನನ್ನ ನಾರ್ಮಲ್ ಜೀವನ ಅಂದರೆ ಸರ್ ನಂದು. ನಾನು ಬೆಳಿಗ್ಗೆ 5 ಗಂಟೆಗೆ ಏಳುವುದು, ಒಂದು ಸ್ವಲ್ಪ ವಾಕಿಂಗ್ ಅಂದರೆ ನಾನು ತೋಟಕ್ಕೆ ಹೋಗ್ತೀನಿ. ತೋಟದಲ್ಲಿ ನಡೆಯುವಂಥ ಕೆಲಸಗಳಿಗೆ ಇದಕ್ಕೆ ಅದೆಲ್ಲ ಹೇಳಿ ಕೇಳಿ ವಾಪಸ್ 6 ಗಂಟೆಗೆ ಬಂದೆ ಅಂದ್ರೆ ಫ್ರೆಶ್ ಅಪ್ ಆಗಿ ನಾನು ಹೊರಗೆ ಜನರ ಜೊತೆ ಕುಂದಿರ್ತೀನಿ. ಯೂಶ್ವಲಿ 9-10 ತನಕ ಜನ ಬರೋದು, ಭೇಟಿ ಆಗೋದು ಇದೆಲ್ಲ ಕಾಮನ್ ಆಗಿ ನಮ್ಮ ಊರಲ್ಲಿ ನಡೆದೇ ಇರ್ತದೆ. ಆ ನಂತರ ನನಗೆ ಎಲ್ಲಿ ಹೊರಗಡೆ ಫಂಕ್ಷನು, ಮ್ಯಾರೇಜು, ಮತ್ತೊಂದು ಏನರ ಕೆಲಸ ಇದ್ರೆ ಹೋಗಿರ್ತೀನಿ ಹೊರಗಡೆ. ಯೂಶ್ವಲಿ ನನ್ನ ಊಟ ಒಂದು ಹೊತ್ತಿನ ಊಟ ಹೊರಗೆ ಆಗ್ತದೆ. ಮಧ್ಯಾಹ್ನ ಊಟ ಮುಂಜಾನೆ ಟಿಫಿನ್ ಮಾಡಿ ಹೋದ್ನಂದ್ರೆ ಮಧ್ಯಾಹ್ನ ಊಟ ಹೊರಗೆ ನಂದು. ಅದನ್ನು ಮುಗಿಸ್ಕೊಂಡು ಹೊರಗೆ ಅಂದ್ರೆ ನಾ ಎಲ್ಲಿ ದಾಬಾ ಗೀಬಾ ಹೋಟೆಲ್ ಅದಿಲ್ಲ, ಯಾರು ಕಾರ್ಯಕರ್ತರ ಮನೆ ಫಂಕ್ಷನ್ದಲ್ಲಿ ಇದರಲ್ಲಿ ಹಾಕದ. ಅದನ್ನು ಮುಗಿಸ್ಕೊಂಡು ನಾನು ಯೂಶ್ವಲಿ 7-8ಕ್ಕೆ ವಾಪಸ್ ಬಂದೆ ಅಂದ್ರೆ ಮನೆಯಲ್ಲೇ ರಾತ್ರಿ ಊಟ ಮಾಡಿ ಮತ್ತು ರಾತ್ರಿ 10-10:30 ತನಕ ನಾನು ಜನರ ಜೊತೆ ಇರ್ತೀನಿ. ಆಮೇಲೆ ನಾನು ಮಲಗ್ತೀನಿ ಅಷ್ಟೇ. ಎಸ್ ಸರ್. ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೇನೆ ಸರ್. ನಾನು ಪೂಜ್ಯ ತಂದೆಯವರು 6 ಬಾರಿ ಸ್ಪರ್ಧೆ ಮಾಡಿ ಬಸವನ ಭಾಗ್ಯವಡಿಗೆ ಬಸವಣ್ಣವರವರ ತತ್ವ ಸಿದ್ಧಾಂತದ ಮೇಲೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹರಿಕಾರ ಅನ್ನಿಸ್ಕೊಂಡು 1 ಬಾರಿ ಸಚಿವರಾಗಿ ಆ ಕ್ಷೇತ್ರಕ್ಕೆ ಏನು ಕೊಡಬೇಕಿತ್ತು, ಏನು ಸಿಗಬೇಕಿತ್ತು, ಏನು ಸಿಗಬಾರ್ದಿತ್ತು ಅದನ್ನು ಕೂಡ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಿಮ್ಮ ತಂದೆಯವರು, ಮತ್ತು ಮಾತೋಶ್ರೀ ಅವರ ಕೈತುತ್ತು ಬೆಳೆದಂತಕ್ಕಂಥ ರೀತಿ, ತಂದೆಯವರ ಮಾರ್ಗದರ್ಶನ, ತಂದೆಗೆ ತಕ್ಕ ಮಗ, ಎಲ್ಲಿಂದ ಪ್ರಾರಂಭವಾಯ್ತು ಸರ್ ನಿಮ್ಮ ಜೀವನ? ಸ್ವಲ್ಪ ನಿಮ್ಮ ಶಿಕ್ಷಣ, ನಿಮ್ಮ ನಡವಳಿಕೆ ಮತ್ತು ನಿಮ್ಮ ಉದ್ಯೋಗ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಂತ ಆಸಕ್ತಿ ಸರ್ ನನಗೆ. ಅದು ಸ್ವಲ್ಪ ತಿಳಿಸ್ಬೇಕು ಸರ್. ನಾನು ಸ್ಟೂಡೆಂಟ್ ಲೈಫ್ನಾಗಿದ್ದಾಗ ಯಾವತ್ತೂ ರಾಜಕೀಯ ಇದೂ ಇಲ್ಲ, ನಮ್ಮ ಫಾದರ್ ಜೊತೆನೂ ಇಲ್ಲರಿ. ನಾನು ಯಾವಾಗ PUC ಸೆಕೆಂಡ್ ಇಯರ್ ಮುಗಿಸಿದೆ ಅವಾಗಿನಿಂದ ಏನದ ನಾನು ಊರ ಕಡೆ ಹೆಚ್ಚು ಆಸಕ್ತಿ ಇದು ಬತ್ತು. ನಮ್ಮ ಫಾದರ್ ಜೊತೆ ಯಾವಾಗ ಅಡ್ಡಾಡ್ತಿದ್ನಿ ಅಂದರೂ ಆ್ಯಸ್ ಎ ಪೊಲಿಟಿಷಿಯನ್ ಏನರ ಬೆಳಿಬೇಕು ಆಗ್ಬೇಕತ್ತಿಲ್ಲ. ನಿಮ್ಗೆ ಹೇಳ್ಬೇಕಂದ್ರೆ ನಾನು ಡ್ರೈವಿಂಗ್ ಮಾಡ್ಕೋತ ಅವ್ರ ಜೊತೆ ಅಡ್ಡಾಡ್ತಿದ್ದೆ, ವೆಹಿಕಲ್ ಡ್ರೈವಿಂಗ್ ಮಾಡ್ಕೊ. ಅವರು ಯಾವತ್ತೂ ನನ್ನ ಪರಿಚಯ ಮಾಡಿಕೊಟ್ಟು ನನ್ನ ಮಗ ಇವನು ಹೀಗೆ ಆಗತ್ತೇನು ಹೇಳಿಲ್ಲ. ಜನರಿಗೆ ಅಷ್ಟೇ ಗೊತ್ತಿತ್ತು, ಅವ್ರು ನನ್ನ ಅಪೇಕ್ಷೆ ಪಡ್ತಿದ್ರು ಇದು. ಆದರೆ ಯಾವತ್ತಾದರೂ ಯಾರು ಕೇಳಿದ್ರೆ ಅವ್ರನ್ನೂ ಬೆಳೆಸ್ರಿ, ಪೊಲಿಟಿಕಲಿ ಮುಂದೆ ತೊಗೊಂಡು ಬರ್ರಿ ಅಂದಾಗ ಯಾವಾಗೂ ಅಪ್ಪಾರ ಅದನ್ನು ಇದು ಮಾಡಿಲ್ಲ. ಯಾಕಂದ್ರೆ ಇದು ಅನಾವಶ್ಯಕ ಅಲ್ಲ, ಒಬ್ರು ಆಗೋಣ ಒಬ್ರು ಬರೋದು. ಅವನ್ನ ಕೆಪೇಬಲ್ ಇದ್ರ ಮ್ಯಾಗ ಅವ್ನು ಏನರ ಇದು ಹಾಕಿದ್ನಂದ್ರೆ ಜನರ ಪ್ರೀತಿ ಗಳಿಸಿ ಅವ ಏನರ ಆಗೋಲ್ಲಕ ನಾನು ಬೆಳೆಸಿ ಅವ್ನು ನಿಂದ್ರಿಸುವಂಥದ್ದು ಅಲ್ಲಿದು ಅಂತ ಹೇಳ್ತಿದ್ರು ಯಾವಾಗೂ. ಇದನ್ನೇನದ ರೂಢಿಯೊಳಗೆ ಇಟ್ಕೊಂಡ್ಬಂದಿದ್ರು, ಯಾವತ್ತೂ ಇದು ಮಾಡಲಿಲ್ಲ. ಇದನ್ನು ಭಾಳಷ್ಟು ಜನ ಅವ್ರನ್ನ ತೊಗೊಂಡು ಬರ್ರಿ ಅಂದಾಗ ಇದನ್ನು ಮತ್ತೆ ಕ್ರಿಯೇಟ್ ಆದಂಗೆ ಆಗ್ತದೆ ಅಂಥೇಳಿ ನನ್ನ ಕರ್ಕೊಂಡು ಅಡ್ಡಾಡೋದು ಬಿಟ್ರಿ. ನಾವೇ ಅಡ್ಡಾಡ್ತಿದ್ದಾರೆ ಅಂದ್ರೆ ಜನರ ಜೊತೆ ನಾನು ಕರ್ಕೊಂಡು ಅಡ್ಡಾಡ. ಯಾವ ವರ್ಷದಲ್ಲಿ? ನಾನು ಹೆಚ್ಚು ಕಡಿಮೆ 80 ಹಿಡ್ಕೊಂಡ್ರಿ ಅದು. 1978-80 ಹತ್ತತ್ರದಲ್ಲಿ. ಆಮೇಲೆ ಒಂದು ಹಾರ್ಡ್ಲಿ 6 to 7 ಇಯರ್ಸ್ ಅಷ್ಟೇ ಇರ್ಬೋದು. ಅದಾದ ನಂತರ ಏನಿದು ಇಲ್ಲ. ಮುಂದೇನದ ನಾನು ಬಿಟ್ಟೆ ಅದನ್ನು ಅಡ್ಡಾಡೋದು ಇದು ಮಾಡೋದು. ಆಮೇಲೆ ಏನದ ನೀವು ಏನಾದರೂ ಹಾಕಿದ್ರೆ ಇದು ಮಾಡ್ತಾರೆ, ನಿಮ್ಮ ಸ್ವಂತ ಬಲದ ಮ್ಯಾಗ ಆಗ್ರತಿದ್ರು. ಒಮ್ಮೆ ನಿಮಗೆ ಅವ್ರ ಮುಜುಗರ ಹೇಳಬೇಕಂದ್ರೆ ಇದೇನು ಇದು ಅಲ್ಲ, ಫ್ಯಾಕ್ಟ್. PLD ಬ್ಯಾಂಕಿಗೆ ನಮ್ಮ ಬ್ರದರ್ ನಾಮಿನೇಷನ್ ಮಾಡಿದರು, ಬಾಗೇವಾಡಿ PLD ಬ್ಯಾಂಕಿಗೆ. ಅವಾಗ ಹಿಂಗಲ್ಪ ನೀನು ನಾಮಿನೇಷನ್ ಮಾಡಿ ಎತ್ತು ಕೇಳಿ ಬಂದದಲ್ಲ ಅಂತಂದ್ರೆ ಅಪ್ಪಾರು. ಹೌದಂದ್ರು. ಎಲ್ಲರೂ ಫೋರ್ಸ್ ಮಾಡಿದರು, ಮಾಡೀನಿ ಅಂಥೇಳಿ. ಅಣ್ಣ ಬೇಡ ನೀನು ಮಾಡೋದು ಬೇಡ ಅಂದರು. ಇಲ್ಲ ಹಿಂಗೆಲ್ಲರೂ ಹೇಳ್ಯಾರತ್ ಮಾಡೀನಪ್ಪ, ನಾನು ಇಂಟ್ರೆಸ್ಟ್ ಇಲ್ಲ ಅಂಥೇಳಿ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ತಪ್ಪು ನಾಮಿನೇಷನ್. ಇಲ್ಲ ನೀ ಮಾಡ್ಬೇಕನ್ಸಿದ್ರೆ ಹೇಳು, ನಾನು MLAಕ್ಕೆ ರಿಸೈನ್ ಮಾಡ್ತೀನಿ, ನೀ ಮಾಡೋದನ್ನು. ಅಂದರೆ ಪಾಲಿಟಿಕ್ಸ್ದಲ್ಲಿ ಒಬ್ಬರೇ ಯಾರು ಇರೋದು, ಅಧಿಕಾರದಲ್ಲಿ ಒಬ್ಬರೇ ಇರೋದು, ಬ್ಯಾಡಿಗಿಬ್ರು ಮನೆಯಲ್ಲಿ ಹಿಂಗೆ ಈ ಲೆಕ್ಕದವ್ರು ಇದ್ರು. ಯಾವತ್ತೂ ನಮ್ಮನ್ನು ಏನು ಬೆಳೆಸ್ಕೊಡ್ಬೇಕು ಇದು ಮಾಡ್ಬೇಕನ್ನೋ ಇದು ಇರಲಿಲ್ಲ ಅವರಿಗೆ. ಆಮ್ಯಾಗ ಮುಂದೆ ನಾವು ಹೆಚ್ಚು ಕಡಿಮೆ ಪಾಲಿಟಿಕ್ಸ್ ಸೆಂಟರ್ ಆಗಿದ್ದೆ ಅವ್ರು ತೀರ್ಕೊಂಡು ನಂತರ. ಯಾವ ಇಸ್ವಿಯಲ್ಲಿ ನಿಮ್ಮನ್ನು ಬಿಟ್ಟು? 2005.
2005ರಲ್ಲಿ 2005ರಲ್ಲಿ ಇದು ಆದರು. ಅದಾದ ನಂತರನೇ ಜನರೇ ನಮ್ಮನ್ನು ಭಾಳ ಅಪೇಕ್ಷೆ ಪಟ್ಟು ಎಲ್ಲರೂ ಬಂದು ಕಾಂಟೆಸ್ಟ್ ಮಾಡಿರಿ ಇದು ಮಾಡಿರಿ ಅಂತ ಹೇಳಕತ್ತರು. ಅವಾಗ ZPTP ಇಲೆಕ್ಷನ್ ನಡೆದಿದ್ದು ರೀ. ಆ್ಯಕ್ಚುಲಿ ಒಂದು ಕ್ಯಾಂಡಿಡೇಟ್ ಸಹಿತ ಫಿಕ್ಸ್ ಮಾಡಿದ್ರು ಕೆಲವೊಬ್ರು. ಅಂಥ ಟೈಮ್ನಾಗ ತೀರ್ಕೊಂಡ್ರು ಅವರು. ತೀರ್ಕೊಂಡ ನಂತರ ನಮ್ಮ ಮನುಗುಳಿ ಕ್ಷೇತ್ರ, ಮನುಗುಳಿ ZP ಕ್ಷೇತ್ರ ಇತ್ತು. ಅವಾಗ ಏನದ ಲೇಡಿ ಇದು ಬಂದಿತ್ತು ರೀ ಅಲ್ಲಿ ಕ್ಯಾಟಗರಿ ಮೇಳ ಬಂದಾಗ ನಮ್ಮ ಸಿಸ್ಟರ್ನೇ ಪ್ರಪೋಸ್ ಮಾಡಿದ್ರು ಅವರು ನಿಂದ್ರಿಸ್ಬೇಕಂತೇಳಿ. ಅವಾಗ ಏನದ ನಾನು ಯಾರಿಗೂ ಇದು ಮಾಡಲಾರ್ದೆ ಅಪ್ಪಾರ ಅಪೇಕ್ಷೆಪ ಆಯಿತು. ಅದು ಅವ್ರು ಹೇಳಿದರು. ಆ ಕಾರಣಕ್ಕೆ ಏನದ ಅವರೇ ನಿಂದಿರಲಿ ಅಂದಾಗ ಅವತ್ತು BJP ಅವರಾಗಲಿ ಅಂದ್ರೆ ಪಕ್ಷದಿಂದ ಏನತ್ತಿರಲಿಲ್ಲ. ಅದು ಪಕ್ಷದಿಂದ ನಮ್ಮ ಕ್ಷೇತ್ರದಾಗ ಏನೇನು ಲೀಡರ್ಸ್ ಅದಾರ ಎಲ್ಲರೂ ಹೇಳಿದರು, ನಿಮ್ಮ ಮನೆಯಿಂದ ಯಾರಾದರೂ ನಿಂದ್ರಿಸ್ರಿ ಮೇಳ, ನಿಂದ್ರಿಸಿದ್ರೆ ಏನದ ಅನ್ಅಪೋಸ್ ಮಾಡೋನು, ಗೌಡ್ರಿಗೆ ಇಷ್ಟೊಂದು ಸೇವೆ ಐತಿ, ಅದಕ್ಕೆಲ್ಲ ಪಕ್ಷದವರು ನಾವು ಇದು ಹಾಕ್ಯವು, ಅದನ್ನು ಅನ್ಅಪೋಸ್ ಮಾಡೋನು ನಿಂದ್ರಿಸ್ರಿ ಇದು ಮಾಡೋದು ಹೇಳಿದಾಗ ನಮ್ಮ ಸಿಸ್ಟರ್ ನಿಂದ್ರಿಸೋನು ಅಂಥೇಳಿ ಮಾತಾಡಿದ್ರು ಮೊದಲು. ಅದಕ್ಕೆ ಅವರೇ ಇರಲಿ ಅಂತ ನಾನು ಅಂದೆ. ಇಲ್ಲ ನಿಮ್ಮ ಮನೆಯವ್ರೇ ನಿಮ್ಮ ಬ್ರದರ್ ಮನೆಯವ್ರನ್ನಾರೇ ನಿಂದ್ರಿಸಿದ್ರೆ ಅವ್ರು ನಿಮ್ಮ ಮನೆತನದವ್ರು ಹಾಕಾರ, ಅವ್ರು ನಿಂದ್ರಿಸಿದ್ರೆ ನಾವು ಅನ್ಅಪೋಸ್ ಮಾಡ್ತೇವೆ ಅಂದರು. ಅದು ಏನು ಸಿಸ್ಟರ್ ಅಂದರು ನಮ್ಮ ಮನೆಯವರೆಲ್ಲ ಅಂದ್ಕೊಳ್ಳಿ, ಇಲ್ಲ ಅವ್ರು ಬೇರೆ ಮನೆ ಕೊಟ್ಟಿರ್ತೀರಿ ಆ ಮನೆಗೆ ಸಂಬಂಧಪಟ್ಟವ್ರು ಅಂದಾಗ ಅದನ್ನೇನದ ಇದು ಆಯ್ತು, ಇಲೆಕ್ಷನ್ ಆಯಿತು. ಇಲೆಕ್ಷನ್ ಆದಾಗ ನಮ್ಮ ಫಾದರ್ದು ಇದೆ ಹಂಗಾಗ್ಯದ, ನಾನು ಕ್ಯಾನ್ವಸಕ್ಕೆ ಬರೋದಿಲ್ಲ, ಏನು ಇದು ಮಾಡೋದಿಲ್ಲ ಅಂದ್ಕೊಂಡಿದ್ದೇನೆ. ಆದ್ರೆ ಕಾಂಪಿಟೇಟರ್ ಏನದ ನಮ್ಮ ಮನೆಯಾಗೆ ಇನ್ನೊಬ್ರು ಆದರು, ನಮ್ಮ ಅತ್ತಿ ಮಗಳು. ಅವರು ಜನತಾದಳದಿಂದ ಅವಾಗ ಬಾಣದ ಗುರ್ತಿತ್ತಲ್ಲ, JDU ಪಕ್ಷ, ಸಂಯುಕ್ತ ಜನತಾದಳ ಪಕ್ಷ. ಅವಾಗ ಆದಾಗ ಅವ್ರ ಮನೆಯವ್ರೇ ಆದ ಕೂಡಲೇ ಇನ್ನು ನಮ್ಮ ಮನ್ಯಾಗ ಕೂತ್ರೆ ಏನಾಗ್ತದೋ ಏನಿಲ್ಲೋ ಗೊತ್ತಿಲ್ಲ, ಅದಕ್ಕೆ ಕ್ಯಾನ್ವಸ್ ಮಾಡಬೇಕು, ಮಾಡಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂದ್ರೆ ಅಪ್ಪಾರ ನಂತರ ಕಾಂಗ್ರೆಸ್ ಅಸ್ತಿತ್ವಕ್ಕೆ ಇರಲಿಲ್ಲ, ಹೋಗಿಬಿಡ್ತು, ಅವರಿಂದ ಇತ್ತು ಅನ್ನಿಸ್ಕೋಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಕ್ಯಾನ್ವಸ್ ಮಾಡಿ ನಮ್ಮ ಸಿಸ್ಟರ್ನ ಆರಿಸಿ ತಂದೇವ್ರಿ. ಗೆದ್ದು ಬಂದ ನಂತರ ಏನದ ಮುಂದೆ ನೀವು ಪಾಲಿಟಿಕ್ಸ್ ಬರಬೇಕು ಹಂಗೆ ಹಿಂಗತ್ತೆ ಎಲ್ಲರೂ ಫೋರ್ಸ್ ಮಾಡಾಕತ್ಕೊಳ್ಳಿ ವಿಚಾರ ಮಾಡು ನಂದು. ನಾನು ಕಾಂಗ್ರೆಸ್ಸಕ್ಕೆ ಟಿಕೆಟ್ ಕೇಳಿದೆ ಎಲ್ಲ ಕಡೆ 2008ರಲ್ಲಿ 2008ರಲ್ಲಿ ಟಿಕೆಟ್ ಕೇಳಿದೆ. ಎಲ್ಲ ಕಡೆ ಲೀಡರ್ಸು ಎಲ್ಲರೂ ಯೂಶ್ವಲಿ ಅಪ್ಪರ ಜೊತೆ ಅಡ್ಡಾಡ್ದಾಗ ಭೇಟಿ ನಾವು ಹೇಳಿದ ಕೂಡಲೇ ಮನುಗಳಿಗೌಡ್ರ ಮಗ ಅಣ್ಣ ಎಲ್ಲರೂ ರೆಕಗ್ನೈಸ್ ಮಾಡಿ ಹೌದು ಅಣ್ಣ ಹಿಂಗೆ ಭಾಳ ಸೇವೆ ಮಾಡ್ಯಾರ ಇದು ಮಾಡ್ಯಾರ ತೋತಿದ್ರು ಎಲ್ಲ ಲೀಡರ್ಸು. ಅಂದು ಇದನ್ನೊಂದು ಮಾತು ಪ್ರೆಸೆಂಟ್ MLA ಅವರಿಗೆ ಕೊಡೋದು, ನಾವು ಮತ್ತೊಬ್ರಿಗೆ ಹೊಸಬ್ರಿಗೆ ಇದು ಮಾಡೋಂಗಿಲ್ಲ ಅಂದಾಗ ನಾನು ಸರ್ಕೊಂಡೆ. ಅವಾಗೇನದ ಕುಮಾರಸ್ವಾಮಿಯವರು ಮನೆಯವರೆಗೂ ಬಂದು ನನಗೆ ಟಿಕೆಟ್ ಆಫರ್ ಮಾಡಿದರು. ನಾನು ಪಬ್ಲಿಕ್ ಕೇಳಿ ಹೇಳ್ತೀನಿ ರೀ, ನಾ ಏನೂ ಮಾಡೋಂಗಿಲ್ಲ ಅಂದಾಗ ಹಿಂದಾಡೆ ಪಬ್ಲಿಕ್ ಎಲ್ಲರೂ ಕೂಡ್ಕೊಂಡು ಜನ ಬಂದು ಇಲ್ಲ ನೀವು ಮಾಡಿರಿ, ಕಾಂಟೆಸ್ಟ್ ಮಾಡಬೇಕು, ನಿಮ್ಮ ಮನೆತನದಿಂದ ಒಬ್ರು ಬೇಕಾಗ್ಯಾರ ಮಾಡಿರಿ ಅಂತ ಹೇಳಿದಾಗ ನಾನೇನದ ಮತ್ತು ಬೆಂಗಳೂರಿಗೆ ಹೋಗಿ ಟಿಕೆಟ್ ತೊಗೊಂಡು ಬಂದು ಸ್ಪರ್ಧೆ ಮಾಡಿದೆ. ಅವಾಗ ಸ್ಪರ್ಧೆ ಮಾಡಿದಾಗ ಒಂದೇನೋ ಇದು ಬೆಳುಬಿ ಅವ್ರು ನಮ್ಮ ಅಪೋಸ್ ಇದ್ದರು BJPಯಿಂದ, ಈ ಕಡೆ ಶಿವಾನಂದ ಪಾಟೀಲ್ರು ಅಪೋಸ್ ಇದ್ದರು. ಅವರಿಬ್ಬರು ಏನದ ಹೆಚ್ಚು ಕಡಿಮೆ ಮಿನಿಸ್ಟರ್ ಲೆವೆಲ್ರವರು, ನಾವೇನೂ ಇಲ್ಲ, ನಮ್ಮ ಫಾದರ್ ಹೆಸರು ನಮ್ಮ ಇದ್ರ ಮ್ಯಾಗೆ ಹೋಗ್ಬೇಕು, ಅದನ್ನೇನದ ನಾವು ಹೇಳ್ಕೊಂಡು ಕೇಳ್ಕೊಂಡು ಆ್ಯಸ್ ಯೂಶ್ವಲ್ ನಾವು ಏನದ ಒಬ್ಬ ಸಾದಾ ರಾಜಕಾರಣಿಗತೆ ನಾನು ಕೈ ಜೋಡಿಸ್ಕೊಂಡು ಹೋಟ್ ಕೇಳಿದ್ನೇ ಹೊರತು ಯಾರ ಮ್ಯಾಗೂ ಏನು ದಬ್ಬಾಳಿಕೆ ಮಾಡಿ ಆಗಲಿ ದುಡ್ಡು ಖರ್ಚು ಮಾಡುವಂಥ ಸ್ಥಿತಿನೂ ಇರಲಿಲ್ಲ. ಅವಾಗೇನದ ನಾನು ಪ್ರೀತಿ ವಿಶ್ವಾಸದಿಂದ ನಾನು ಏನು ಹೋಟ್ಗೆ ತೊಗೊಂಡೆ, ಅದಕ್ಕೇನದ ಭಾಳಷ್ಟು ಜನ ಅಪ್ರಿಷಿಯೇಟ್ ಮಾಡಿದರು. ಏನೂ ಇಲ್ಲದೆ ಹಿಂದಿನ ಇದಕ್ಕೆ ಏನೇನೂ ಇರಲಿಲ್ಲ, ಒಮ್ಮೆ MLA ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ ಇಷ್ಟು ಓಟ್ ತೊಗೊಂಡ್ರಿ ಅಂದ್ರೆ ಗ್ರೇಟ್ ರೀ ಅಂದಾಗ ನಾ ಗ್ರೇಟ್ ಅಲ್ಲ, ಅಪ್ಪಾರ ಫಾಲೋವರ್ಸ ಅಪ್ಪಾರ ಅಭಿಮಾನಿಗಳ ನನ್ನ ಓಟ್ ಹಾಕ್ಯಾರ, ಅವ್ರು ಗ್ರೇಟ, ಅವ್ರಿಗೆ ನಾನು ಕೃತಜ್ಞತೆ ಆಗಿರ್ತೀನಿ ಅಂತ ಹೇಳಿ ಇದು ಮಾಡಿದಾಗ ಆಮ್ಯಾಗ ನೆಕ್ಸ್ಟ್ ಟೈಮು ಹಾಗೆ ಇದು ಆಯಿತು. ಈಗ ನೀವು ಹೇಳ್ದಂಗೆ ಏನದ 4ನೇ ಬಾರಿಗೆ ನನಗೆ ಇದು ಆಗ್ಯದ. ಈಗಾಗಲೇ ಇದ್ರ ನಡುವೆ ನಾನು BJP 2 ವರ್ಷ ಟಿಕೆಟ್ ಸಲುವಾಗಿ ಇದು ಮಾಡ್ಕೊಂಡಾಗ ಅವರೇ ಕರೆದ್ರೆ ನನ್ನ ಆಫರ್ ಕೊಟ್ಟು ನಾನು ಎಂಟ್ರ್ ಆದೆ. ಅವರಿಗೆ ಕಟೀಲ್ ಅವರು ಇವರು ಅದೆಲ್ಲ ಬಂದಿದ್ರು, ಇಲ್ಲಿ ರಾಜ್ಯಾಧ್ಯಕ್ಷರು ಕಟೀಲ್ ಅವರಿದ್ದರು. ವಿಜಾಪುರಕ್ಕೆ ಬಂದು ನನ್ನ ಪಕ್ಷಕ್ಕೆ ಕೂಡ ಸೇರಿಸ್ಕೊಂಡ್ರು. ಆ ಸೇರಿಸ್ಕೊಂಡು ಅವತ್ತೇ ನಾನು ಸೇರಿದ್ದ ದಿನಾನೇ ನಮ್ಮ ಬೂಸ್ನೂರು ಅವರು BJPಯಿಂದ ನಾಮಿನೇಷನ್ ಇತ್ತು, ಬಾಯ್ ಎಲೆಕ್ಷನ್ ಇತ್ತು ಅವಾಗ ಸಿಂದಗಿ ಬಾಯ್ ಎಲೆಕ್ಷನ್. ಅದನ್ನು ಮುಗಿಸ್ಕೊಂಡು ನಾನು ಬಂದು ಜಾಯಿನ್ ಮಾಡ್ಕೊಂಡು ಅದೇ ಸ್ಟೇಜ್ ಮ್ಯಾಗ ಹೇಳಿದಾರೆ, ನೀವೇನದ ನಾಳೆಯಿಂದ ಬೂಸ್ನೂರವ್ರು ಕ್ಯಾನ್ವಾಸ್ಗೆ ಹೋಗ್ರಿ ಗೌಡ್ರ ಹೇಳಿದಾಗ ಅಪ್ಪಾರ ಒಂದು ಆತ್ಮೀಯತೆ ಜನರ ಜೋಡಿ ಇದ್ದಂಥದ್ದು ಇದು ಇಡೀ ಜಿಲ್ಲೆಯಲ್ಲಿತ್ತು. ನಾವು ಎಲ್ಲಿ ಹೋದರೂ ಇದು ಆಗ್ತದೆ ಅಂತೇಳಿ ನಾನು ಸಿಂದಗಿ ಇದಕ್ಕೆ ಹೋದಾಗ ಕಾನ್ಸ್ಟಿಟ್ಯೂನ್ಸಿಗೆ ಕ್ಯಾನ್ವಾಸ್ಗೆ ಹೋದಾಗ ಭಾಳಷ್ಟು ನನ್ನ ಪ್ರೀತಿಯಿಂದ ಕಂಡ್ರೆ ಎಲ್ಲರೂ ಇದು ಮಾಡಿಕೊಂಡು ನೀವು ಬಂದಿರಿ ನಾವು ಹೇಳ್ತೇವೆ ಮಾಡ್ತೇವೆ ಅನ್ನೋ ಒಂದು ಇದು ಇಟ್ಕೊಂಡು ಅದನ್ನೇನದ ನಮ್ಮ ಬೂಸ್ನೂರವ್ರಿಗೆ ಮನವರಿಕೆ ಆಯಿತು.
ಇವ್ರು ಬರೋದ್ರಿಂದ ನನಗೊಂದೇನೋ ಸಮ್ ಪರ್ಸೆಂಟ್ ಹೆಲ್ಪ್ ಆಯಿತು ಅಂಥೇಳಿ ಆ ಹೆಲ್ಪ್ ಮಾಡಿದೆ. ಆದ್ರೆ ನನಗೇನದ ಟಿಕೆಟ್ ವಂಚಿತ ಆಗಿದೆ. ನಾನು ಅದರಾಗ ಬಿಟ್ಟು ಮತ್ತೆ ಮನೆಗೆ ಬಂದು ಕೂತ್ಕೊಳ್ಳೇನೆ. ಮತ್ತು ಕುಮಾರಸ್ವಾಮಿ ಅವರು ಆಫರ್ ಮಾಡಿದರು, ನಮ್ಮ ಪಕ್ಷದಿಂದ ನಿಂದರಿ ಅಂಥೇಳಿ. ಲಾಸ್ಟ್ ಟೈಮ್ನು ಕಾಂಟೆಸ್ಟ್ ಮಾಡಿದ್ದಾಗ್ಯದ. ಆದರೂ ನಾನಿನ್ನು ಇನ್ನೊಮ್ಮೆ ಪ್ರಯತ್ನ ಮಾಡ್ಬೇಕನ್ನೋದ್ರಾಗೆ ಅದನ್ನ ಹೊರತು ಇದು ಇಲ್ಲ. ಯಾಕಂದ್ರೆ ನನಗೇನದ್ರಾಗ ಆಸೆ ಇರುವುದು, ನಮಗೂ ಏನದ ಅಪ್ಪಾರ್ಗತೆ ಒಮ್ಮೆ MLA ಆಗಿದ್ದ, MLA ಇದ್ದ, ಅವನ ಮಕ್ಕಳು ಏನೂ ಆಗಲಿಲ್ಲ ಅನಿಸ್ಕೊಳ್ಳಾರ್ದು ಇದು ಆಗಬಾರ್ದು. ನಾನು ಒಮ್ಮೆ MLA ಆಗ್ಬೇಕತ್ತೈತಿ. ಆದ್ರೆ ನನ್ನ ಆಸೆ ವಿಷಯ ಏನಂದ್ರೆ, ನಾನು ಅಪ್ಪಾರ್ಗತೆ ಜನಪ್ರಿಯತೆ ಗಳಿಸ್ಬೇಕು, ಜನರನ್ನೇ ಗಳಿಸ್ಬೇಕು, ವಿನಾ ಮತ್ತೊಂದು ಯಾವುದೂ ಗಳಿಕೆ ಇದು ನನಗೆ ಆಸೆ ಇಲ್ಲ. ಅವ್ರದ್ದು ಪರಂಪರೆ ಉಳಿಸ್ಕೊಂಡು ಹೋದರು ಅನ್ನೋದು ಒಂದು ಹೆಮ್ಮೆ ಪಡ್ಕೋಬೇಕು ಅನ್ನೋದೈತಿ. ಇದ್ರ ಮ್ಯಾಗ ಹೊಂಟಿನತ್ತೆ ಜನರು ನನ್ನ ಜೊತೆ ಅದಾರ. ಸರಿ, ಎಲ್ಲರೂ ಭಾಳಷ್ಟು ಇದ್ರ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ನನಗೆ. ಎಲ್ಲಿ ಹೋದರು ಮನುಗಳಿಗೌಡ್ರ ಮಗ ಅಂದ್ರೆ ಒಂದು ಭಾಳಷ್ಟು ಅಭಿಮಾನದಿಂದ ಇದು ಮಾಡ್ತಾರಲ್ಲ, ನನಗೆ ಅದೇ ಒಂದು ತೃಪ್ತಿಕರ ಆಗ್ಯದ. ನನಗೇನು ಅಂಥದ್ದು ಏನಿದು ಇಲ್ಲ. ಭಾಳ ಜನ ಆತಾರೆ 4 ಸಲ ಇದು ಆದರೂ ನೀವು ಹಿಂಗೆ ಅಡ್ಡಾಡ್ತೀರಿ, ಹಿಂಗೆ ಇದಿರಲಿಲ್ಲ ಅಂತ. ಜನರ ಪ್ರೀತಿ ಕಡಿಮೆ ಆಗಿಲ್ಲ, ನನಗೆ ಹೆಚ್ಚೆ ಹಾಕೋತ ಹೊಂಟದ ಹೊರತು ಕಡಿಮೆ ಆಗಿಲ್ಲ. ನಾನು ಯಾಕೆ ಅದನ್ನು ಕೂಗಬೇಕು? ಅದಕ್ಕೇನದ, ನಾನು ಖುಷಿಯಿಂದ ಅಡ್ಡಾಡ್ತೀನಿ. ಎಷ್ಟು ಜನ ನನಗೆ ಆಶೀರ್ವಾದ ರೂಪದಲ್ಲಿ ಹಿಂದೆ ಅದಾರಲ್ಲ ನನಗೆ. ಈ ರೀತಿ ಒಂದು ಜನಪ್ರಿಯತೆ ಇದು ಅದು ಗಳಿಸ್ಕೊಂಡು ಬಂದಿದ್ದೇವೆ ನಾವು. ಯಾವತ್ತು ಜನರು ಹೇಳ್ತಾರೆ ಈಗಿನ ಜಗತ್ತಿನಾಗ ದುಡ್ಡೇ ಎಲ್ಲ ಅಂಥೇಳಿ. ಆದರೆ ದುಡ್ಡೇ ದೊಡ್ಡಪ್ಪ ಅಲ್ಲ. ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಇದರಲ್ಲಿ ನಾನು ಹೇಳಬೇಕಂದ್ರೆ ಜನರ ಪ್ರೀತಿ, ಜನರ ಆಶೀರ್ವಾದೇ ದೊಡ್ಡದು. ಅದು ಐತಿ, ಅದೇ ಆಗ್ತೈತಿ. ಅದರಿಂದೇ ನಾವು ಏನಾದರೂ ಸಾಧಿಸ್ಬೋದು ಅನ್ನೋದು ತೋರಿಸ್ಬೇಕನ್ನೋದೇ ನನ್ನ ಗುರಿ. ಅದಕ್ಕೇನದ, ನಾನು ಜನರ ಜೊತೆ ಅದೀನಿ, ಜನರು ನನ್ನ ಜೊತೆ ಅದಾರ. ಅದು ಒಮ್ಮೆ ನನಗೆ ಕೈ ಹಿಡಿತಾರೆ, ನಾನು ಇದು ಮಾಡ್ತಾರೆ ಅಂತ ನನಗೂ ಆಸೆ ಅದ. ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಾರೆ. ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡ್ಡಿನಿಂದ ಏನು ಸಾಧಿಸೋಕ್ಕಾಗಲ್ಲ. ಆದರೆ ಜನಪ್ರಿಯತೆ ಜನರಿಂದೇ ಸಾಧಿಸೋಕ್ಕೆ ಸಾಧ್ಯ. ಅದಕ್ಕೇನದ, ನನ್ನ ಗುರಿ ಏನೈತಿ ಅಂದರೆ, ನಾನು ಒಮ್ಮೆ ಏನಾದರೂ ಅವಕಾಶ ಸಿಕ್ಕರೆ ಆ ಅವಕಾಶ ತೊಗೊಂಡು ನಾನು ಜನರದೊಂದು ಅಭಿವೃದ್ಧಿ ಮಾಡಬೇಕು, ನನ್ನ ಕ್ಷೇತ್ರ ಬೆಳೆಸಿ ನೋಡಬೇಕು. ಅದು ಹೆಂಗೆ ಆಗಬೇಕು ಅಂದರೆ, ಹಿಂದೆ ಎಂದೂ ಆಗಲಾರ್ದಂಥ ಕೆಲಸಗಳನ್ನು ಮಾಡಿ, ಇದು ಆಯ್ತಪ್ಪ ಹಿಂಗೆ ಇವರಿಂದೇ ಆಗೋದಿತ್ತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೆಳಿಬೇಕನ್ನೋ ಆಸೆ ನನಗೂ ಐತಿ. ಸರಿ ಸರ್, ಈ ದುಡ್ಡೇ ದೊಡ್ಡಪ್ಪ ಅಲ್ಲ, ಕ್ಷೇತ್ರ ಜನತೆಯ ಅವಕಾಶ ಸಿಕ್ಕರೆ ನನಗೇನು ಮಾಡ್ತೇನೆ, ಅಭಿವೃದ್ಧಿ ಮಾಡಿ ತೋರಿಸ್ತೇನೆ ಅಂತ ವಿಷಯ ತಾವು ತಿಳಿಸ್ತಾ ಇದ್ದೀರಿ. 6 ಬಾರಿ ಶಾಸಕರಾಗಿರ್ತಕ್ಕಂಥ, 1 ಬಾರಿ ಸಚಿವರಾಗಿರ್ತಕ್ಕಂಥ ಅವ್ರ ಪುತ್ರನಾಗಿ ತಾವು ಮಾತನಾಡ್ತಾ ಇದ್ದೀರಿ. ಅಂದರೆ ತಾವು ಕೂಡ 4 ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥವ್ರು. ಈ 6 ಟರ್ಮ್ ಅಂದರೆ 30 ವರ್ಷದ ರಾಜಕಾರಣದಲ್ಲಿ ಮತ್ತು ತಮ್ಮ ತಂದೆಯವರು ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಯಾವ್ಯಾವು, ಮತ್ತು ನಿಮ್ಮ ಸಹೋದರಿಯವರು ಜಡಪಿಯಲ್ಲಿ ಸ್ಪರ್ಧೆ ಮಾಡಿದರು, ಅವ್ರ ಜೊತೆ ಕೂಡಿಕೊಂಡು ತಾವು ಯಾವ್ಯಾವ ಅಭಿವೃದ್ಧಿಯನ್ನು ಮಾಡಿದಿರಿ ಸರ್? ಈಗ ನಮ್ಮ ತಂದೆಯವರು 6 ಬಾರಿ MLA ಆದರು, ಒಮ್ಮೆ ಮಿನಿಸ್ಟರ್ ಆದರು, ಅದು ಜನಪ್ರಿಯತೆಯಿಂದ. ಆದರೆ 6 ಬಾರಿ MLA ಆದ್ರೆ ಅವಾಗಿನ ವಾತಾವರಣದಲ್ಲಿ ಇದರಲ್ಲಿ ಯಾವ ಗೌರ್ಮೆಂಟ್ ಫಂಡ್ ಇರಲಿಲ್ಲ. MLA ಅಂಥೇಳಿ ಕೆಲವೊಂದು ರಿಸರ್ವ್ ಫಂಡ್ ಕೊಡ್ತಿರಲಿಲ್ಲ. ಅದೇನದ ಡೈರೆಕ್ಟ್ ಆಫೀಸ್ದಿಂದ ಏನು ಕೆಲಸ ತೊಗೋಬೇಕು, ಇದು ಮಾಡಬೇಕು ಅಂಥದ್ದೇ. ಆ ನಿಟ್ಟಿನಲ್ಲಿ ಸಹಿತ ಸಾಕಷ್ಟು ವೈಯಕ್ತಿಕ ಕೆಲಸಗಳನ್ನು ಮಾಡಿದ್ದಾರೆ. ಜನರಿಗೆ ನೌಕರಿ ಹಚ್ಚೋದಾಗಲಿ, ಏನಾದರೂ ರೋಡ್ ರಿಪೇರಿಗಳಾಗಲಿ, ಹೊಸ ರೋಡ್ಗಳನ್ನು ಹಾಕೋದು, ಬ್ರಿಡ್ಜಸ್ ಮಾಡೋದು. ಈಗ ಅಲ್ಲಿ ದೋಣೂರು 84 ನಮ್ಮ ಊರದ, ಅವು 2 ಊರ ಮಧ್ಯೆ ಅಂದ್ರೆ ಭಾಳ ಡಿಸ್ಟೆನ್ಸ್ ಇಲ್ಲ, 4 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್. ಅದರ ನಡು ಒಂದು ಡೋಣಿ ಹಳ್ಳ ಹರಿದಿದೆ. ಆ ಹಳ್ಳ ಇರೋದ್ರಿಂದ 2 ಊರಿಗೆ ಕನೆಕ್ಷನ್ ಇರಲಿಲ್ಲ. ಅದನ್ನೇನದ ಆವಾಗಿನ ಮಟ್ಟಕ್ಕೆ ಭಾಳ ದೊಡ್ಡ ಅಮೌಂಟ್ ಸ್ಯಾಂಕ್ಷನ್ ಮಾಡಿ ಅಲ್ಲಿ ಏನದ ಬ್ರಿಡ್ಜ್ ಮಾಡಿಸಿದ್ರು. ಅದನ್ನು ಈಗಾದರೂ ನೆನೆಸ್ತಾರೆ, 2 ಊರು ಕೂಡಿಸಿದಂಥವ್ರು ಯಾರಂದ್ರೆ ಮನುಗಳಿಗೌಡರು ಅಂತ ಹೇಳಿ. ಅಂಥ ಕೆಲಸಗಳನ್ನೇ ಮಾಡಿದ್ದಾರೆ ಹೊರತು ಯಾರಿಗೂ ಅನ್ಯಾಯ ಇದು ಮಾಡದೆ, ಸುಲಿಗೆ ಮಾಡದೆ ಅವ್ರೇನದ ಜೀವನ ಕಳೆದ್ರು. ಅವರ ಚೊಕ್ಕವಾದಂಥ ರಾಜಕೀಯ ಇವತ್ತಾದರೂ ಜನ ಮಾತಾಡ್ತಾರೆ. ಯಾವುದು ಕಪ್ಪು ಚಿಕ್ಕಿ ಇರಲಾರ್ದೆ ರಾಜಕೀಯ ಮಾಡಿದಂಥ ವ್ಯಕ್ತಿಗಳು. ಅವ್ರೇನು ತಮ್ಮ ಆಸ್ತಿನೇ ಹಾಳು ಮಾಡಿಕೊಂಡು ರಾಜಕೀಯ ಮಾಡಿದರೆ ಹೊರತು ಏನೂ ಯಾರಿಂದ ಬಯಸಿಲ್ಲ ಅಂತ ಹೇಳ್ತಾರೆ. ಆ ರೀತಿ ನಾನು ಬೆಳಬೇಕು, ನಾನು ಇದು ಆಗ್ಬೇಕನ್ನೋ ನನ್ನ ಆಸೆ. ನಮ್ಮ ತಂದೆಯವರ ಮಾರ್ಗದಲ್ಲಿ ಅವ್ರು ಇಟ್ಟ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಾನು ಸಹಿತ ಅವ್ರ ಹೆಸರು ಪಡೆದಂತೆ ನಾನು ಹೆಸರು ಪಡಿಬೇಕು, ನಮ್ಮ ಮನೆತನ ಹೆಸರು ಉಳಿಸ್ಬೇಕು ಅನ್ನೋ ಆಸೆ ಐತಿ ಹೊರತು ಮತ್ತೊಂದು ಏನಾರ ಮಾಡ್ಕೋಬೇಕು, ಇದು ಮಾಡ್ಬೇಕಂತಿಲ್ಲ. ಅದೇ ರೀತಿ ಅದೇ ನಿಟ್ಟಿನಲ್ಲಿ ಜನರು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟಿದ್ದಾರೆ. ಇವ್ರು ಬಂದರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಆಗ್ತದೆ, ಒಳ್ಳೆಯ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ಯಾವತ್ತೂ ಅಭಿವೃದ್ಧಿ ಮಾಡಿದಂಥವ್ರು ಎಲ್ಲರನ್ನ ಹಿಡ್ಕೊಂಡು ಹೋಗುವಂಥ ಮನೆತನ ಇದು. ಆ ಮನೆತನದಲ್ಲಿ ಹುಟ್ಟಿದಂಥವ್ರು ಇವರು ಕೂಡ ನಮ್ಮನ್ನು ಸಹಾಯ ಸಹಕಾರದಿಂದ ಎಲ್ಲದರಿಂದ ಒಯ್ತಾರೆ ಅಂಥೇಳಿ ಆ ನಿಟ್ಟಿನಲ್ಲಿ ನಾನು ಹೋಗ್ಬೇಕನ್ನೋದೇ ನನ್ನ ಆಸೆನೂ ಇದೆ, ನನ್ನ ಗುರಿನೂ ಇದೆ. ಸರಿ, ನಿಮ್ಮ ಸಹೋದರಿಯವರು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವರು ಕೂಡ ಆಯ್ಕೆಯಾದರು. ಆ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗೊಂದು ನಿಮಗೆ ಅವಕಾಶ ಸಿಕ್ತು ಅಭಿವೃದ್ಧಿ ಬಗ್ಗೆ,
ಕ್ಷೇತ್ರ ಜನತೆ ಬಗ್ಗೆ, ಮಂದಗುಳಿ ಜಿಲ್ಲಾ ಪಂಚಾಯತಿ ಭಾಗದ ಬಗ್ಗೆ ಯಾವ್ಯಾವ ಅಭಿವೃದ್ಧಿಯನ್ನು ಮಾಡೋದ್ರಲ್ಲಿ ಯಶಸ್ವಿಯಾದ್ರಿ ಸರ್? ಆವಾಗ ಹೆಚ್ಚಿನದು ಅಂದರೆ ವಾಟರ್ ಸಪ್ಲೈದು ಕಡಿಮೆ, ಕುಡಿಯೋ ನೀರಿನ ಸಮಸ್ಯೆಗಳಿದ್ದು, ಕುಡಿಯೋ ನೀರಿನ ಸಮಸ್ಯೆ ಇದ್ದಾಗ ಅಲ್ಲೆಲ್ಲೇ ಬೋರ್ ಹಾಕಿ ಸಿಂಟ್ಯಾಕ್ಸ್ ಇದು ಕುಂದ್ರಿಸಿ ಅವತ್ರದ್ದು ಏನದು ನೀರಿನ ವ್ಯವಸ್ಥೆ. ಆಮ್ಯಾಗ ಭಾಳಷ್ಟು ಹೊಲಗಳಿಗೆ ರಸ್ತೆ ಅದನ್ನು ಇದು ಮಾಡಿಸಿದ್ರು ಅಭಿವೃದ್ಧಿ. ಮತ್ತು ಊರಲ್ಲಿ ಕೆಲಸಗಳು CC ರೋಡ್ ಇಂಥವೆಲ್ಲ ಇದು ಮಾಡಿಸಿ ಸಾಕಷ್ಟು ಕೆಲಸಗಳನ್ನು ಮಾಡ್ಯಾರ. ಅಪ್ಪಾರ ಥರ ಅವರು ವೈಯಕ್ತಿಕ ಏನಾದರೂ ಬಂದರೆ ಎಲ್ಲರ ಕೈ ಹಿಡಿಯುವಂಥ ಕೆಲಸ ಮಾಡಿದ್ದಾರೆ ಅವರು. ಆ ನಿಟ್ಟಿನಲ್ಲಿ ನಾನು ಸಹಿತ ಹೆಲ್ಪ್ ಮಾಡ್ತಿದ್ದೆ, ಇದು ಮಾಡ್ತಿದ್ದೆ. ನಾನು ಅವ್ರ ಜೊತೆ ಅಂದ್ರೆ ಅವ್ರ ತಮ್ಮನಾಗಿ ನಾನು ಅಡ್ಡಾಡಿ ಕೆಲಸ ಮಾಡೀನಿ. ಯಾರು ಜನಪ್ರಿಯತೆ ಗಳಿಸ್ಲಾಕ ಇದು ಮಾಡೋಕ್ಕೆ ಏನು ಸಾಧ್ಯ ಅದ ಅದನ್ನ ಆ ನಿಟ್ಟಿನಲ್ಲಿ ಸಾಗಿವೆ ಹೊರತು ನಾವು ಯಾವತ್ತೂ ಒಂದು ಕೆಟ್ಟ ಹೆಸರು ತರುವಂಥ ಕೆಲಸ ಮಾಡಿಲ್ಲ. ಸರಿ ಸರ್, ಈಗ 2023 ಕಡೆ ನಾನು ಬರ್ತಾ ಇದ್ದೀನಿ ಸರ್. ನಾನು 2023ರಲ್ಲಿ ಕಳೆದಿರ್ತಕ್ಕಂಥ 2.5 ವರ್ಷದ ಚುನಾವಣೆ ಹಿನ್ನೆಲೆಯಲ್ಲಿ ತಾವು ಕೂಡ ಸ್ಪರ್ಧೆ ಮಾಡ್ತಾ ಇದ್ರಿ. ಯಾವ್ಯಾವ ಅಭಿವೃದ್ಧಿಯ ಕನಸುಗಳನ್ನು ಇಟ್ಟುಕೊಂಡು ಈ ಕ್ಷೇತ್ರಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸಿಕ್ಕಿಲ್ಲ, ಪಡಬೇಕಾಗಿರ್ತಕ್ಕಂಥ ಪಡೆದಿಲ್ಲ, ಸಿಗಬೇಕಾಗಿರ್ತಕ್ಕಂಥದ್ದು ಕಳೆದುಕೊಂಡಿದ್ದಾರೆ, ಪಡಬೇಕಾಗಿರ್ತಕ್ಕಂಥದ್ದು ಕಳೆದು ಹೋಗಿದೆ, ಯಾವ ಅಭಿವೃದ್ಧಿ ಯೋಚನೆ ಧಾರೆಗಳನ್ನು ಇಟ್ಟುಕೊಂಡು ತಾವು ಕ್ಷೇತ್ರದಲ್ಲಿ ಹೋಗಿದ್ರಿ? ಜನ ಮನಸ್ಸವನ್ನು ಯಾವ ರೀತಿ ಗೆಲ್ಲುವಂಥ ಪ್ರಯತ್ನವನ್ನು ತಾವು ಮಾಡಿದ್ರಿ? ನಮ್ಮಲ್ಲಿ ನೀರಾವರಿ ಇನ್ನೂ ಭಾಳಷ್ಟು ಇದರಲ್ಲಿ ಆಗಿಲ್ಲ. ನೀರಾವರಿ ಡೆವಲಪ್ಮೆಂಟ್ ಮಾಡ್ಬೇಕತ್ತು ನಮ್ದು ಇದ್ರಿ. ನಮ್ಮ ಕ್ಷೇತ್ರ ಪೂರಾ ನೀರಾವರಿ ಆಗ್ಬೇಕತ್ತು ನಮ್ಗೆ ಆಸೆ. ಆ ನಿಟ್ಟಿನಲ್ಲಿ ನಾವೇನಾದ್ರು ಈಗಾಗಲೇ ಕೆಲವೊಂದು ನೀರಾವರಿ ಹೋರಾಟ ಇದು ಮಾಡೋದಲ್ಲಿ ನಾನು ಭಾಗಿಯಾಗಿದ್ದೀನಿ. ಆಮೇಲೆ ಏನದ ಇದು NTPC ದೊಡ್ಡ ಕ್ಷೇತ್ರ ಇದು ಒಂದು ಇದು ಬಂದು ನಮ್ಮಲ್ಲಿ ಪ್ರಾಜೆಕ್ಟ್ ಇದು ಆಯಿತು. ಆ ಪ್ರಾಜೆಕ್ಟ್ ಲಾಂಚ್ ಆಗಾಗ ಸಹಿತ ಇದು ನಮ್ಮಲ್ಲಿ ನೆಸರಿ ಇಲ್ಲ, ಬ್ಯಾಡ್ ಅದು ಸ್ಟ್ರೈಕ್ ಮಾಡೋದು ನಾನು. ಯಾಕಂದರೆ ಅದರಿಂದ ಉಷ್ಣಾಂಶ ಹೆಚ್ಚಾಗ್ತದೆ, ನಾವು ಭೂಮಿ ಕಳ್ಕೊಂಡು ಕರೆಂಟ್ ಬರ್ತದೆ. ಕರೆಂಟ್ ಇದು ಆದರೂ ಕರೆಂಟ್ ನಮ್ಮ ಬೇಡಿಕೆ ಏನಿತ್ತು 24 ತಾಸು ನಮಗೆ 3 ಫೇಸ್ ಕೊಡಬೇಕು ಅಂತ ಆ ಏರಿಯಾಕ್ಕೆ, ಅದು ಆಗಿಲ್ಲ. ಅದು ಆಗಂಗಿಲ್ಲತ್ತು ಗೊತ್ತಿತ್ತು ನಮಗೆ. ಇದನ್ನೇನಾದರೂ ಮಾಡಿ ನಮ್ಮ ಆಲ್ಮಟ್ಟಿ ಡ್ಯಾಮ್ ಸೈಟ್ ಆಗಿದೆ. ಈಗ ಆಲ್ಮಟ್ಟಿ ಡ್ಯಾಮ್ನಲ್ಲಿ ನೀರು ನಿಂದಿರುವಂಥದ್ದು ನಮ್ಮ ಇದಕ್ಕೆ ಯಾರಿಗೂ ಉಪಯೋಗ ಆಗಿಲ್ಲ. ಬಾಗೇವಾಡಿ ತಾಲೂಕಾಗಿ ಭೂಮಿ ಕಳ್ಕೊಂಡವ್ರು ನಾವು, ಆದರೆ ಅದು ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತಿತ್ತು. ಆ ರೀತಿ ಆಗಬಾರ್ದು ಅನ್ನೋದು ಇದು ವಿಚಾರ ಇಟ್ಕೊಂಡು ನೀರಾವರಿ ಮಾಡಬೇಕು, ಅದನ್ನು ಗಟ್ಟಿಯಾಗಿ ಇದು ಮಾಡ್ಕೋಬೇಕತ್ತು ಮನಸ್ಸಿನಾಗ ಒಂದು. ಬಸವಣ್ಣವರು ಹುಟ್ಟಿದ ನಾಡು ನಮ್ಮದು, ಬಸವಣ್ಣವರು ಜನಿಸಿದಂಥ ಬಸವನ ಬಾಗೇವಾಡಿ. ಆ ಬಸವನ ಬಾಗೇವಾಡಿ ಏನು ಗುಡಿ ಐತಿ ಇದು ಐತಿ ಅದರ ಅಭಿವೃದ್ಧಿ ಮಾಡಬೇಕು. ಈಗಾಗಲೇ ಪ್ರಾಧಿಕಾರನಲ್ಲಿ ಮಾಡಿದ್ದಾರೆ, ಆದರೆ ಹೆಚ್ಚಿನ ಮಟ್ಟಿಗೆ ಅದಕ್ಕಾಗಿ ಇಂಡಿವಿಜುವಲ್ ಫಂಡ್ ತಂದು ಇದು ಮಾಡಿ ಡೆವಲಪ್ಮೆಂಟ್ ಮಾಡಬೇಕಾಗಿದ್ದಾಗಿಲ್ಲ. ಆಮ್ಯಾಗ ಊರಲ್ಲಿ ರಸ್ತೆ ರೋಡ್ ಅದ್ರ ಮುಂದೆ ಹಾಯ್ದು ಹೋಗ್ತದೆ, ಅದನ್ನೇ ಏನದ ಸ್ಟೇಟ್ ಹೈವೇ ಮಾಡ್ಯಾರ. ಸ್ಟೇಟ್ ಹೈವೇ ಮಾಡಿ ಇನ್ನು ಗುಡಿ ಸರಿಸೋದ್ರಾಗೆ ಇದ್ರ ಹೊರತು ಆ ಸ್ಟೇಟ್ ಹೈವೇಕ್ಕೆ ಇದು ಮಾಡಬಾರ್ದು ಅಂಥೇಳಿ ಆ ನಿಟ್ಟಿನಲ್ಲಿ ನನ್ನ ವಿಚಾರ ಏನಂದ್ರೆ ಒಂದು ರಿಂಗ್ ರೋಡ್ ತೊಗೋಬೇಕು. ರಿಂಗ್ ರೋಡ್ ತೊಗೊಂಡು ಹೊರಗಡೆ ಅದನ್ನು ರಸ್ತೆ ಹಾಕಿ ಈ ಒಳಗಿರುವಂಥ ಗುಡಿಗೇನು ಒಂದು ಕೈ ಹಚ್ಚಲಾರ್ದೆ ಇದು ಮಾಡಲಾರೆ, ಇನ್ನು ಅದನ್ನು ಅಭಿವೃದ್ಧಿ ಮಾಡಬೇಕೇ ಹೊರತು ಅದನ್ನು ಕೆಡಿಸ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ದೀನಿ. ಆ ನಿಟ್ಟಿನಲ್ಲಿ ನಾನೇನದ ಸರ್ ವಲ್ಲಭಭಾಯಿ ಪಟೇಲ್ ಸರ್ ಅವ್ರದ್ದೊಂದು ದೊಡ್ಡ ಮೂರ್ತಿ ಮಾಡಿದರು, ನಮಗೆಲ್ಲ ಸ್ಟ್ಯಾಚು ಗುಜರಾತ್ದಲ್ಲಿ ಸ್ಟ್ಯಾಚು ಮಾಡಿ ಅದಕ್ಕೆ ಇದು ಮಾಡಿದರು. ಆ ನಿಟ್ಟಿನಲ್ಲಿ ನಾನು ಸಹಿತ ವಿಚಾರ ಇಟ್ಟುಕೊಂಡಿದ್ದು ಬಸವಣ್ಣವ್ರದ್ದು ಆ ರೀತಿ ದೊಡ್ಡದೊಂದು ಸ್ಟ್ಯಾಚು ಆಗಿ ಭಾಳಷ್ಟು ಒಂದು 100 ಎಕರೆ ಕ್ಷೇತ್ರದಲ್ಲಿ ಅದೊಂದು ಡೆವಲಪ್ಮೆಂಟ್ ಮಾಡಿ ಗಾರ್ಡನ್ನ ಇದು ಮಾಡಿ ಸ್ಥಳಾಂತರ ಅಂದ್ರೆ ನಮ್ಗೆ ಹೆಚ್ಚು ಕಡಿಮೆ ಗೋಳಗುಮಟ ಇದು ಅದು ನೋಡ್ಲಾಕ ಬಿಜಾಪುರಕ್ಕೆ ಬರ್ತಾರೆ ಭಾಳಷ್ಟು ಜನ ಫಾರಿನರ್ಸ್ ಸಹಿತ. ನಮ್ಮ ಬಸವನ ಬಾಗೇವಾಡಿಗೆ ವಿಸಿಟ್ ಕೊಡಬೇಕು, ಕೊಟ್ಟು ಬಸವಣ್ಣವ್ರ ಬಗ್ಗೆ ತಿಳ್ಕೋಬೇಕು, ಅವ್ರ ವಚನಗಳ ಬಗ್ಗೆ ಇದು ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅದನ್ನೇನದ ಡೆವಲಪ್ಮೆಂಟ್ ಮಾಡಬೇಕು ಅಂಥೇಳಿ ನನ್ನ ಆಸೆ ಭಾಳ. ಅದಕ್ಕೆ ಈಗಾಗಲೇ ಒಂದು ಕುಮಾರಸ್ವಾಮಿ ಅವ್ರಿಗೆ ಅವ್ರು CM ಇದ್ದಾಗ ಒಂದು ನಾನು ಮನವಿನೂ ಕೊಟ್ಟೀನಿ, ಹಿಂಗೆ ಆಗಬೇಕು ಹಿಂಗೆ ಮಾಡ್ಬೇಕಂತ ಆಸೆ ನನಗಂತ ಹೇಳಿ. ಅವ್ರೇನದ ಅದನ್ನು ನೋಡ್ತೀನಿ ವಿಚಾರ ಮಾಡ್ತೀನಿ ಅಂದರೂ ಹೊರತು ಇದು ಮಾಡಲಿಲ್ಲ. ಆವಾಗ ಸಮ್ಮಿಶ್ರ ಸರ್ಕಾರ ಬೇರೆ ಇತ್ತು. ಅದಕ್ಕೇನದು ಈಗಾದರೂ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿಂದ ಈಗೂ ಒಂದು ಮನವಿ ಕೊಟ್ಟೀನಿ, ಈಗಾದರೂ ಸಾಧ್ಯ ಆದ್ರೆ ಇದು ಮಾಡಿರಿ ಅಂಥೇಳಿ. ಅದನ್ನೇನು ನನಗನ್ಸೋ ಮಟ್ಟಿಗೆ ನನಗೇ ಒಂದು ಜನರ ಅವಕಾಶ ಕೊಟ್ರೆ ಅಂದ್ರೆ ಅದನ್ನು ಮಾಡೇ ತೋರಿಸ್ತೀನಿ ಅಂತ ನನಗೆ ಒಂದು ಛಲ ಅದನ್ನೊಂದು. ಅಂದರೆ ನಿಮ್ಮ ಮೇನು ಗುರಿ ನಮ್ಮ ಬಸವಣ್ಣವರ ಅಣ್ಣ ಬಸವಣ್ಣವರವರ ಸ್ಟ್ಯಾಚ್ಯೂವನ್ನು ಮಾಡುವುದೇ ನಿಮ್ಮ ಮೇನು ಗುರಿ. ಅವ್ರ ಹಿನ್ನೆಲೆಗಳ ಬಗ್ಗೆ ತಿಳಿಸ್ಬೇಕು ಜನರಿಗೆ ಅನ್ನೋದು. ಆಯಿತು, ಇದೇ ಮಾರ್ಗದರ್ಶನ ಅಂತ ಹೋಗ್ತಾ ಇರೋದು. ಸರಿ ಸರ್, ಕ್ಷೇತ್ರದಲ್ಲಿ ಜನಸಾಮಾನ್ಯರು ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನವಾಗಿದ್ದಾರೆ. ಯಾಕೆ ಸರಿ ಈ ಅಸಮಾಧಾನ? ಅಸಮಾಧಾನ ಅಂದ್ರೆ ಏನು ಹಂಗೇನು ಇದು ಇಲ್ಲರಿ. ಅಸಮಾಧಾನ ಅಂದ್ರೆ ನನಗನ್ಸೋ ಮಟ್ಟಿಗೆ ಅವ್ರು ಅಸಮಾಧಾನ ಪಡೆಯೋದಂದ್ರೆ ಇವನು ಆರಿಸಿ ಬರ್ತಾ ಇಲ್ಲ ಮತ್ತು ಕಾಂಟೆಸ್ಟ್ ಮಾಡ್ತಾನಲ್ಲ ಒಂದು ಇದು ಇರಬೇಕು. ಆದರೆ ಅದನ್ನು ನನ್ನ ಅಪೋಸ್ ಮಾಡೋರೇ ಮಾಡ್ತಾರೆ ಹೊರತು ನನ್ನ ಹಿಂಬಾಲಿಗರು ನನ್ನ ಅಭಿಮಾನಿಗಳೇನಿದ್ದು ಇಲ್ಲ. ಆದರೆ ಇದನ್ನು ಮನೆ ಮಾತಾಗಿದು ಆಗಿ ಯಾಕೆ ಉಳ್ದದ ಅಂದ್ರೆ
ಹೆಚ್ಚು ಕಡಿಮೆ ಎಲ್ಲ ಕ್ಷೇತ್ರ ನಮ್ಮ ಪೂರಾ ಬಸವನ ಬಾಗೇವಾಡಿ ಕ್ಷೇತ್ರ ತುಂಬ ಎಲ್ಲ ಜನರು ನಮ್ಮ ಮನೆತನ ನಮ್ಮ ಇದ್ರ ಮ್ಯಾಗ ಭಾಳಷ್ಟು ಗೌರವ ಇಟ್ಕೊಂಡಿದ್ದಾರೆ. ಗೌರವ ಇಟ್ಟರು ಭಾಳ ಇದನ್ನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದ್ರೆ ಲಾಸ್ಟ್ ಮೂಮೆಂಟ್ದಾಗ ಏನು ಚೇಂಜಸ್ ಆಕಾವ ಎಲೆಕ್ಷನ್ದಾಗ ಆ ಚೇಂಜಸ್ ಬಗ್ಗೆ ಏನೂ ತ್ರಾಸ ಮಾಡ್ಕೋತಾರೆ. ಏನು ಇಲ್ತಾನ ಒಳ್ಳೆ ರೀತಿಯಿಂದ ಬಂದಿರ್ತದೆ, ಲಾಸ್ಟ್ ಮೂಮೆಂಟ್ದಾಗ ಚೇಂಜ್ ಆಗೋದು ಗೌಡ್ರದ್ದು ನಶೀಬಿಲ್ಲ ಅಂಥೇಳಿ ಇದು ಮಾಡ್ತಾರೆ. ಅದಕ್ಕೆ ನಾನು ಅದನ್ನು ಒಪ್ತೀನಿ. ಯಾವತ್ತೂ ನನಗೆ ಅಪೋಸ್ ಮಾಡಿದವ್ರಿಗೆ ಸಹಿತ ನಾನು ಯಾವತ್ತೂ ನಿಂದಿಸಿಲ್ಲ. ಯಾವಾಗ ಅವ್ರು ಏನರ ಒಂದು ಅವಕಾಶ ಸಿಕ್ಕಾಗ ಅವ್ರನ್ನ ಏನರ ಮಾಡಬೇಕು ತುಳಿಬೇಕು ಅನ್ನೋ ವಿಚಾರನವರು ನಾ ಅಲ್ಲ. ಯಾವತ್ತೂ ಆದ್ರೂ ಹೇಳ್ತೀನಿ, ನನ್ನ ಪರಾಭವತೆಗೆ ಕಾರಣ ಅಂದ್ರೆ ನನ್ನ ಹಣೆ ಬರ. ನನಗೇನದು ಜನರ ಪ್ರೀತಿ ವಿಶ್ವಾಸದಿಂದ ಮತ ಹಾಕಿ ಯಾವಾಗ ನನ್ನ ಕೆಲಸಕ್ಕೆ ಹಚ್ತಾರೆ, ಯಾವಾಗ ನನ್ನ ಸೇವೆ ತೊಗೋಬೇಕತ್ತಾರ ಅವಾಗ ಮಾಡ್ಬೇಕಂತ ಹೇಳಿ ನಾನು ಫೈಟ್ ಮಾಡ್ತಾಯಿದ್ದೀನಿ ಹೊರತು ಯಾರ ಮ್ಯಾಗೂ ಹ್ಯಾರಾಸ್ಮೆಂಟ್ ನನ್ನಿಂದ ಅಪೋಸ್ ಮಾಡಿದ್ರು ಇದು ಮಾಡಿದ್ರು ಅಂತ ಯಾರ ಮ್ಯಾಗೂ ಇದು ಇಲ್ಲ. ಸರಿ, ನಿಮ್ಮ ನಡೆ ಏನಾಗ್ಬೋದು ಸರ್ ಮುಂದಿನ ನಡೆ 2028? ಅದೇ ಹೇಳ್ತಾರಲ್ರಿ, ಎಲ್ಲ ಒಳ್ಳೆಯವರಿಗೆ ದೇವ್ರ ಯಾವತ್ತು ನೋಡ್ಕೋತ ಹೋಗ್ತಾನ, ದಂಡಿಗೆ ಬಂದು ಕೈ ಹಿಡಿತಾನ. ಹಂಗೆ ನನಗೂ ಒಂದು ದಂಡಿಗೆ ಬಂದು ಕೈ ಹಿಡಿಬೋದು ದೇವ್ರ ಅಂತ ಹೇಳಿ ನನಗೆ ಆಸೆ ಅದ. ಆ ದೇವ್ರ ಕೈ ಹಿಡಿದ್ನಂದ್ರೆ ನನ್ನ ನಂಬಿದಂಥ ಜನರಿಗೆ ಒಂದು ತೃಪ್ತಿಕರ ಆಳ್ಕೆ ಕೊಡ್ತೀನಿ, ತೃಪ್ತಿಕರ ಒಂದು ಇದು ಕೊಡ್ತೀನಿ. ಎಲ್ಲರೂ ಒಪ್ಪಬೇಕು, ಹೌದಪ್ಪ ಇದು ಏನು ಆಗ್ಲಾರ್ದ ಕೆಲಸ ಇವತ್ತು ಆಗಿ ಹೋಯ್ತು, ಬಸವನ ಬಾಗೇವಾಡಿ ಅಭಿವೃದ್ಧಿ ಇಷ್ಟು ದಿನ ಏನಾಗಿತ್ತು ಅದನ್ನು ಮೀರಿಸಿ ಇವರು ಮಾಡಿದ್ರು ಅನ್ನಿಸ್ಕೊಳ್ಳೋವಂಥ ಒಂದು ಇದು ಬರಬೇಕಂತ ನನಗೂ ಆಸೆ ಐತಿ. ಆ ನಿಟ್ಟಿನಲ್ಲಿ ನಾನು ಎಲ್ಲ ಜನರ ಸಂಪರ್ಕದಲ್ಲಿ ಐತೀನಿ. ಸರಿ ಸರ್, ನಿಮ್ಮ ಕ್ಷೇತ್ರದ ಸಚಿವರಾಗಿರ್ತಕ್ಕಂಥವ್ರು ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಮತ್ತು ಅವರು ಕೂಡ ಸಚಿವರಾಗಿ 10 ತಿಂಗಳ ಕೆಲಸ ಮಾಡಿರ್ತಕ್ಕಂಥವ್ರು. ಇವರು ಕೂಡ ಸಚಿವರಾಗಿ ಈಗ ರನ್ನಿಂಗ್ನಲ್ಲಿ ಇದ್ದಂಥವರು. ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಯಾಕೆ ಪಾತ್ರವಾಗ್ತಾ ಇಲ್ಲ ಸರ್? ತಾವೇನು ಹೋರಾಟಗಳನ್ನು ಮಾಡಿದಿರಿ? ಯಾಕಂದರೆ ತಾವು ಕೂಡ ಹತ್ತತ್ರವಾಗಿ ತಾವು ಡಿಫೀಟ್ ಆಗಿರ್ತಕ್ಕಂಥವ್ರು, ಕೆಲವೇ ಮತದಲ್ಲಿ ಡಿಫೀಟ್ ಆಗಿರ್ತಕ್ಕಂಥವ್ರು, 2ನೇ ಸ್ಥಾನದಲ್ಲಿ ಇದ್ದಂಥವ್ರು. ಅಂದರೆ ಒಂದು 2ನೇ MLA ಅವರು ದಾಖಲಾತಿ MLA, ನೀವು ಕ್ಷೇತ್ರ ಜನತೆಯ ಹೃದಯ ಗೆದ್ದಂಥ MLA ಅವರು. ಆದರೆ ನಿಮ್ಮ ಈ ಕ್ಷೇತ್ರ ಬಗ್ಗೆ ನಿಮ್ಮ ಹೋರಾಟ, ನಿಮ್ಮ ಪ್ರತಿಭಟನೆ ಯಾವ ರೀತಿ ಆದವು ಸರ್? ನಮ್ಮ ಹೋರಾಟ ಹೇಳಿದ್ನಲ್ರಿ, ನೀರಾವರಿ ಸಲುವಾಗಿ ಸಾಕಷ್ಟು ಹೋರಾಟ ಮಾಡಿದೆವು. ಆಮ್ಯಾಗ ಏನು ರೈತರಿಗೆ ಒಂದು ಅನ್ಯಾಯ ಆಗ್ತದೆ ಇದಾಗ್ತದೆ ಪ್ರತಿಭಟನೆ ಮಾಡೀನಿ. ಅದಕ್ಕೆಲ್ಲ ಅವ್ರಿಗೇನದ ಇಂಥ ನಮ್ಮಲ್ಲಿ 4-6 ವರ್ಷ ಒಳ್ಳೆ ಮಳೆ ಆಯ್ತಂದ್ರೆ 1 ವರ್ಷ ನಮ್ಮ ಬರಗಾಲ ಬೀಳೋದೆ ನಮ್ಮ ಜಿಲ್ಲೆಗೆ. ಆ ನಿಟ್ಟಿನಲ್ಲಿ ಏನಾದರೂ ಇದು ಆದರೆ ಪರಿಹಾರ ಕೊಡ್ಸೋಕೆ ಇದು ಮಾಡೋಕೆ ಇದನ್ನು ಪ್ರಯತ್ನವೂ ಮಾಡೇವು ನಾವೆಲ್ಲ ಅಂಥ ನಿಟ್ಟಿನಲ್ಲಿ. ಮತ್ತು ಜನರಿಗೆ ಒಂದು ಒಳ್ಳೆಯದಾಗಲಿ, ಒಂದು ಏನರ ನಮ್ಮ ಯುವಕರಿಗೆ ಎಲ್ಲರಿಗೂ ಒಂದು ನೌಕರಿ ಇದು ಒಂದು ಸಿಗುವಂಥದ್ದು, ಅವ್ರ ಜಾಬಿನ ಸಲುವಾಗಿದು ಆಗಲಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾನು ಕುಮಾರಸ್ವಾಮಿ ಅವ್ರಿಗೆ ಹೇಳಿದ ಒಂದು ದೊಡ್ಡ ಇಂಡಸ್ಟ್ರಿ ಏನರ ಚಾಲೂ ಮಾಡಿರಿ ನಮ್ಮಲ್ಲಿ, ಮಾಡಿ ಒಂದು 1000 ಜನರಿಗೆ ಏನಾದರೂ ನೌಕರಿ ಸಿಗುವಂಥ ಕೆಲಸ ಆಗಲಿ. NTPC ಐತಿ, NTPC ಒಳಗೆ ಸಹಿತ ಭಾಳಷ್ಟು ಜನರನ್ನ ನಮ್ಮ ಕ್ಷೇತ್ರದವ್ರನ್ನೇ ತೊಗೊಳುವಂಗೆ. ಅಂದರೆ ಇಲ್ಲೆಲ್ಲ ಲ್ಯಾಂಡ್ ಕಳ್ಕೊಂಡವ್ರು ಅದಾರ, ಭೂಮಿ ಕಳ್ಕೊಂಡವ್ರು. ಆ ಭೂಮಿ ಕಳ್ಕೊಂಡವ್ರಿಗೆ ಅವಕಾಶ ಕೊಡುವಂಥದ್ದು ಮಾಡಿರಿ ಅಂತ ಹಿಂಗೆಲ್ಲ ಇದು ಮಾಡೀನಿ. ಅದಕ್ಕೇನದ ನಮ್ಮ ಜನರಿಗೆ ಏನು ಬೇಕು ಅದನ್ನು ಆ ನಿಟ್ಟಿನಲ್ಲಿ ನಾವು ಫೈಟ್ ಮಾಡಿದ್ರೇ ಒಳ್ಳೆಯದು ಅಂತ ಹೇಳಿ ನಾನು ಇದು ಮಾಡ್ತಾಯಿದ್ದೀನಿ. ರೈತರಿಗೆ ಒಳ್ಳೆಯದಾಗಬೇಕು, ಎಲ್ಲ ಕಾರ್ಮಿಕರಿಗೆ ಒಳ್ಳೆಯದಾಗಬೇಕು. ಕಾರ್ಮಿಕರು ನಮ್ಮ ಆಲ್ಮಟ್ಟಿ ಡ್ಯಾಮ್ ಸೈಟ್ ಗಾರ್ಡನ್ ಇದು ಐತೆ ದೊಡ್ಡ ಪ್ರಮಾಣದಲ್ಲಿ, ಅಲ್ಲಿ ಇದ್ದವರೆಲ್ಲರೂ ಗಾರ್ಡನ್ದಾಗಿರುವಂಥ ಕಾರ್ಮಿಕರು ಅಷ್ಟರು ಕೂಡ್ಕೊಂಡು ನಾನು ಇಲೆಕ್ಷನ್ದಾಗ ನಾನು ಕರೆದಿದ್ರು. ಯಾಕೆ ಕರೆದಿದ್ರು ಅಂದ್ರೆ ನಾವು ನಿಮಗೆ ಮಾಡ್ತೇವೆ, ಯಾಕಂದ್ರೆ ಮಾಡಿದ್ರೆ ನಮ್ದು ಏನಾದರೂ ಒಂದು ಒಳ್ಳೆಯ ರೀತಿ ಅಭಿವೃದ್ಧಿ ಆಗ್ತದೆ, ನಮಗೊಂದು ಒಳ್ಳೆಯ ಮಾರ್ಗ ತೋರಿಸ್ತೀರಿ, ನಮ್ಮನ್ನು ಕೈ ಹಿಡಿತೀರಿ ಅನ್ನೋ ದೃಷ್ಟಿ ಇಟ್ಕೊಂಡು ನಿಮಗೆ ಮಾಡ್ಬೇಕಂತ ಹೇಳಿ ಕರೆದೇವು ಅಂಥೇಳಿ ಅವರಾಗಿ ನಾನು ಕರೆಸಿದ್ರು. ಹಂಗೆ ಏನೋ ಒಂದು ನಂಬಿಕೆ ಎಲ್ಲರಿಗೆ ಐತಿ, ಏನಾದರೂ ಇವ ಒಳ್ಳೇದು ಮಾಡ್ತಾನೆ, ಒಳ್ಳೆಯ ಇದು ತೋರಿಸ್ತಾನೆ ನಮಗೆಲ್ಲ ಅಂತ. ಆ ನಿಟ್ಟಿನಲ್ಲಿ ನಾನು ಒಳ್ಳೇದು ಮಾಡಿ ಯಾರೂ ಮಾಡಲಾರ್ದಂಥದ್ದು ಮಾಡಿ ತೋರಿಸ್ಬೇಕತ್ತೆ ನನ್ನ ಆಸೆಯನ್ನು, ನನ್ನ ಗುರಿನೂ ಅದ. ಆ ಭಗವಂತ ನಿಸ್ಸಹ ಮಾಡಿಕೊಟ್ರೆ ನಾನು ಮಾಡೇ ಮಾಡ್ತೀನಿ. ಸರಿ ಸರ್, ಈ ಗ್ಯಾರಂಟಿಯಿಂದ ಜನರಿಗೆ ಅನುಕೂಲ ಆಗಿದೆಯಾ ಅಥವಾ ಅನಾನುಕೂಲದಲ್ಲೇ ತೊಡಗಿಸ್ಕೊಂಡಾರ ಸರ್? ನೀವು ಕೂಡ ದಿನನಿತ್ಯವಾಗಿ ಪ್ರಚಾರ ಮತ್ತು ಕ್ಷೇತ್ರ ಜನತೆಯಲ್ಲಿ ಓಡಾಡ್ತಾ ಇರ್ತೀರಿ, ಮತ್ತು ಬೇರೆ ಬೇರೆ ಪಕ್ಷದ ಕೆಲಸ ಮತ್ತು ಮೈತ್ರಿ ಕೆಲಸದ ಮೇಲೆ ಹೊರಗಡೆ ಕೂಡ ಹೋಗ್ತಾ ಇರ್ತೀರಿ. ಅಲ್ಲಿ ಯಾವತ್ತಾದರೂ ಜನರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ಜನಸಾಮಾನ್ಯರು ಒಳ್ಳೇದಿದೆ ಕೆಟ್ಟದಿದೆ, ಕೊಟ್ಟಿದ್ದು ಸರಿ ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅನ್ನೋಂಥ ವಿಷಯ ಯಾವತ್ತಾದರೂ ಪ್ರಸ್ತಾವನೆ ಆಗಿದೆಯಾ? ಈ ಗ್ಯಾರಂಟಿ ಬಗ್ಗೆ ನಿಮಗೇನು ಅನಿಸುತ್ತೆ ಸರ್? ಗ್ಯಾರಂಟಿ ಬಗ್ಗೆ ಅಂದರೆ ಗ್ಯಾರಂಟಿ ಇವತ್ತರ 5 ಗ್ಯಾರಂಟಿಗಳನ್ನ ಕೊಟ್ಟು ತಾವು ಸರ್ಕಾರ ರಚನೆ ಮಾಡಿದರು. ಅದನ್ನು ನಿಜ, ಯಾಕಂದ್ರೆ ಓಟ್ ಹಾಕಿದರು ಜನ ಈ 5 ಗ್ಯಾರಂಟಿ ನೋಡಿ. ಆದರೆ ಈ 5 ಗ್ಯಾರಂಟಿಗಳನ್ನು ಕಾಪಾಡ್ಕೊಂಡು ಹೋಗಕ್ಕೆ ಹೋಗಿ ರಾಜ್ಯವನ್ನೇ ಇದು ಮಾಡಿಟ್ರು. ಅದೇನು ಆಡಳಿತ ಕೆಡಿಸಿಬಿಟ್ರು. ಯಾಕಂದ್ರೆ ಈಗಾಗಲೇ ಸರ್ಕಾರ ನೌಕರದಾರಿಗೆ ಪೇಮೆಂಟ್ ಕೊಡೋಕೆ ದುಡ್ಡಿಲ್ಲ, KSRTC ಬಸ್ ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಇವರಿಗೆ ಇದು ವೇತನ ಕೊಡೋಕ್ಕಿದು ಇಲ್ಲ, ಎಲ್ಲ ಇದರಲ್ಲಿ. ಮತ್ತು ಕಾಂಟ್ರಾಕ್ಟರ್ಸ್ಗಳಿಗೆ ಫಂಡ್ ಇಲ್ಲ, ಅವರೆಲ್ಲ ಕೆಲಸ ಮಾಡಿ ಬಿಲ್ ಇಲ್ಲ ಅಂತ ನಿಂತಾರೆ. ಇಂಥವೆಲ್ಲ ಇದು ಆಗಾಕತ್ಯದ, ಅವ್ರವ್ರು ಅನುಭವಿಸಾಕತ್ಯಾರ.
ಆದರೆ ಇದನ್ನು 5 ಗ್ಯಾರಂಟಿ ಅಂತ ಏನು ಕೊಟ್ಟಾರ ಅವ್ರು ತೊಗೊಂಡವರು ಒಂದು ಸ್ವಲ್ಪ ಏನೋ ಸ್ಯಾಟಿಸ್ಫೈ ಅದಾರ. ಹೆಣ್ಮಕ್ಳಿಗೆ ಬಸ್ ಪಾಸ್ ಇದು ಮಾಡಿದ್ರು, ಫ್ರೀ ಮಾಡಿದ್ರು. ಬಸ್ ಫ್ರೀ ಮಾಡಿದ್ರೆ ಅದರಿಂದ ಉಪಯೋಗ ಏನಾಗ್ಯದ, ಅವ್ರು ಎಲ್ಲಾದರೂ ನೌಕರಿ ಮಾಡೋಕೆ ಮತ್ತೊಂದು ಇದಕ್ಕೆ ಹೊಕ್ಕಿದ್ರು, ಟ್ರಾವೆಲಿಂಗ್ ಮಾಡ್ತಿದ್ರು ಅಂದರೆ ಒಳ್ಳೆಯದು. ಆದರೆ ತಮ್ಮ ಕೆಲಸ ಬಿಟ್ಟು ಇದು ಬಿಟ್ಟು ಊರು ಎದಕ್ಕೆ ಅಡ್ಡಾಡಿದ್ರು ಅಂದ್ರೆ ಎಲ್ಲ ದೇವಸ್ಥಾನಗಳನ್ನು ಭೇಟಿ ಮಾಡೋದು, ಮತ್ತೊಂದೇನೋ ಇದು ಮಾಡೋದು, ಫ್ರೀ ಐತೆ ಅಂಥೇಳಿ ಅಡ್ಡಾಡಿ ಆ ಫ್ರೀದ್ರ ಜೊತೆ ಮತ್ತಷ್ಟು ತಾವು ಹಾಳಾದರು. ಅಲ್ಲಿ ಖರ್ಚಿಗೆ ಒಯ್ಯಬೇಕು, ಖರ್ಚಿದ್ದು ಅದನ್ನು ಮಾಡಿದರು. ಮತ್ತೇನದ ಇದನ್ನು ನಮ್ಮ ಹಣನೇ ನಮ್ಗೆ ಕೊಡ್ತಾರನ್ನೋ ಕಲ್ಪನಾ ಅವ್ರಿಗಿಲ್ಲ. ಈಗ ಅದನ್ನು ಏನದ ಮತ್ತೊಂದು ರೀತಿಯಲ್ಲಿ ಏರಿಸಿದ್ರು. ಈಗ ಬಾಂಡ್ ಇದು ಅದೆಲ್ಲ ಹೆಚ್ಚಿಗೆ ಮಾಡಿದರು. ಈಗ ಅದನ್ನು ಅನ್ನಬಾರ್ದು, ಅದು ಶರೆ ಇದು ಅದು ಇವಕ್ಕೂ ಹೆಚ್ಚು ಮಾಡಿದರು. ಇವೆಲ್ಲ ಗಂಡಸರು ಮಾಡುವಂಥ ಖರ್ಚು ಅವ್ರ ಕಿಶೆದನ್ನು ತೆಗೆದು ಹೆಣ್ಮಕ್ಳಿಗೆ ಕೊಡುವಂಥದ್ದು ಮಾಡಿದರು. ಅದು ನಮ್ಗೆ ಹೆಣ್ಮಕ್ಳಿಗೆ ಕಲ್ಪನಾ ಇಲ್ಲ. ಅದೇನೋ ನಮಗೆ ಅನುಕೂಲ ಮಾಡ್ತು ಗೌರ್ಮೆಂಟ್ ಅಂಥೇಳಿ ನಾತನ ಅವ್ರ ತಲೆಯಾಗದ. ಈಗ ಎಲ್ಲರಿಗೂ ಒಂದು ಮನವೊಲಿಕೆ ಆಗ್ಲಾತ್ತದ, ಇದು ತಪ್ಪ ನಾವು ಇದು ಮಾಡಿದ್ದು ಅಂಥೇಳಿ. ಆ ತಪ್ಪಿಗೆ ಏನದ ಈಗಾಗಲೇ ಪಶ್ಚಾತ್ತಾಪ ಪಡಾಕತ್ಯಾರ. ಮುಂದಿನ ಇದಕ್ಕೆ ಏನದ ಎಲೆಕ್ಷನ್ದಾಗ ನನಗನ್ಸು ಮಟ್ಟಿಗೆ ಈ ಗ್ಯಾರಂಟಿಗಳು ಏನೂ ಕೆಲಸ ಕೊಡಂಗಿಲ್ಲ ಅಂಥೇಳಿ ಅಗದಿ 100% ಗ್ಯಾರಂಟಿ ಐತಿ. ಸರಿ, ಓಕೆ. ಈ BJP ಮತ್ತು JDS ಕೇಂದ್ರ ಮೈತ್ರಿ ಇರೋದ್ರಿಂದ ವಿಧಾನಸಭೆ ಕ್ಷೇತ್ರದಲ್ಲಿ ಅಂದರೆ ಬೂತ್ ಮಟ್ಟದಿಂದ ಈ ಮೈತ್ರಿಯ ಒಗ್ಗಟ್ಟಿನ ಮಂತ್ರ ಯಾವ ರೀತಿ ಮುಂದೆ ಸಾಗ್ತಾ ಇದೆ ಸರ್? ಯಾವ ರೀತಿ ಲೋಕಸಭೆ ಚುನಾವಣೆಯಲ್ಲಿ ಈ ಭಾಗದಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನು ಇರಲಿಲ್ಲ, ಆ ಕಡೆ ಕೋಲಾರ, ಮಂಡ್ಯ ಮತ್ತು ಹಾಸನದಲ್ಲಿ ನಿಮ್ಮ ಅಭ್ಯರ್ಥಿ ಇದ್ದರು, ಈ ಭಾಗದಲ್ಲಿ ಅಭ್ಯರ್ಥಿ ಇದ್ಲಿಲ್ಲ ಅಂದರೂ ಕೂಡ ಒಗ್ಗಟ್ಟಿನ ಮಂತ್ರ, ದೇವೇಗೌಡರವರ ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನ, ಕುಮಾರಸ್ವಾಮಿಯವರ ಸಪೋರ್ಟು, ನಿಖಿಲ್ ಕುಮಾರಸ್ವಾಮಿಯವರ ಬೆಂಬಲ, ಇವೆಲ್ಲವನ್ನು ತಗೊಂಡು ಯಾವ ರೀತಿ ಒಗ್ಗಟ್ಟಿನ ಮಂತ್ರ ಈಗಾದರೂ ಮುಂದೆ ಒರಿತಾ ಇದೆ ಸರ್? ಯಾವ ರೀತಿ ಒರಿತಾ ಇದೆ ನಿಮ್ಮದು BJP ಮತ್ತು JDS ಅನ್ನು? BJP ಅಂದ್ರೆ ಒಟ್ಟು ಈ ಸಲ ಎಲೆಕ್ಷನ್ದಲ್ಲಿ ಅಂದ್ರೆ ನಮ್ಮ ಲೋಕಸಭಾ ಎಲೆಕ್ಷನ್ ಭಾಳಷ್ಟು ಸೀಟ್ಗಳು ಏನದ ನಮ್ಮ ಕರ್ನಾಟಕದಲ್ಲಿ ಬರಬೇಕಾದ್ರೆ BJPಗೆ JDS ಮೈತ್ರಿ ಇತ್ತತ್ತೆ ಒಂದು ಅನುಕೂಲ ಆಯಿತು. ಅದು ಯಾಕಂದ್ರೆ ಮಾರ್ಜಿನ್ದಾಗ ಕೆಲವೊಂದು ಹೋಗ್ತಿದ್ದು, ಕೆಲವೊಂದು ಇದು ಆಗ್ತಿದ್ದು, ಅಂಥದಕ್ಕೆ ಏನದ JDSದಿಂದ ಭಾಳ ಪ್ಲಸ್ ಪಾಯಿಂಟ್ ಆಯ್ತು ರೀ. ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಮಲ್ಲೇ ತೊಗೊಳ್ರಿ, ಜಿಗಜಿಣಗಿ ಅವರು, ಇವ್ರ ಎಲೆಕ್ಷನ್ ನಾವು ಅಗದಿ ಹಾರ್ಟ್ಲಿ ಮಾಡಿದೆವು, ನಮ್ಮ ಎಲೆಕ್ಷನ್ ಮಾಡ್ದಂಗೆ ನಾವು ಮಾಡಿದೆವು. ಅದು ಅವ್ರಿಗೂ ಮನವರಿಕೆ ಆಯಿತು, ಭಾಳ ಒಳ್ಳೆ ರೀತಿಯಿಂದ ಇದನ್ನು ಮಾಡಿದರು. JDS ಸಪೋರ್ಟ್ದಿಂದ ನಾನು ಬಂದೆ ಎತ್ತೂ ಕೆಲವೊಂದು ತೋದಲ್ಲಿ ಹೇಳಿದರು ಅವರು. ಅದೇ ನಮ್ಗೆ ತೃಪ್ತಿಕರ. ನಾವು ಅವ್ರ ಜೊತೆ ಅವ್ರು ನಮ್ಮ ಜೊತೆ ಇರುವುದೇ ಒಂದು ಇದು ಆಗಿಬಿಟ್ಟದು. ಅದು ಅನಿವಾರ್ಯತೆಗಳಾಗಿದೆ ಈಗ. ಯಾಕಂದ್ರೆ ಈ ಸದ್ಯಕ್ಕಿನ ಪರಿಸ್ಥಿತಿಯಲ್ಲಿ ನಾವು ಅವ್ರಿಗೆ ಬೇಕು, ಅವ್ರು ನಮಗೆ ಬೇಕು ಅನ್ನೋ ಲೆಕ್ಕಕ್ಕೆ ಐತಿ. ಮೈತ್ರಿ ಏನದ, ಈ ಮೈತ್ರಿ ಚೆಂದಾಗಿ ನಡೆದದ. ಈಗ ಆಲ್ರೆಡಿ ಎಲ್ಲ ಇದು ಮಾಡ್ಯಾರ. ಕೇಂದ್ರದಲ್ಲಿ ನಮ್ಮ ಕುಮಾರಸ್ವಾಮಿ ಅವರಿಗೆ ಮಿನಿಸ್ಟ್ರು ಮಾಡ್ಕೊಂಡಿದ್ದಾರೆ. ಎಲ್ಲ ರೀತಿಯಿಂದ ಇದು ನಡೆದದ. ಇದು ಎಷ್ಟು ದಿನ ನಡೀತದೆ, ಏನಾಗ್ತದೆ ನೋಡ್ಬೇಕು, ತಡೆದು. ಆದ್ರೆ ನನಗನ್ಸೋ ಮಟ್ಟಿಗೆ ಇದೇನು ಹಿಂಗೆ ಮುಂದುವರಿತದ. ಮುಂದಿನ ಅಸೆಂಬ್ಲಿ ಎಲೆಕ್ಷನ್ ತನೂ ಮುಂದುವರಿದು, ಅಸೆಂಬ್ಲಿ ಎಲೆಕ್ಷನ್ದಾಗ ಸಹಿತ ಇದೇ ಮೈತ್ರಿ ಇದು ಮುಂದುವರಿತದೆ ನನಗನ್ನಿಸ್ತದೆ. ಸರಿ ಸರ್, ಅಸೆಂಬ್ಲಿವರೆಗೆ ಅಂದರೆ 2028ವರೆಗೆ ಮುಂದುವರಿತೈತಿ, ಮೈತ್ರಿ ಆಗ್ತೈತೆ ಅನ್ನೋಂಥ ವಿಶ್ವಾಸ ನೀವು ತೋರ್ತಾ ಇದ್ದೀರಿ. ಹತ್ತತ್ರ ಬಂದು ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಆಗಿರಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರಲಿ, ಮಧ್ಯ ಕರ್ನಾಟಕ ಭಾಗದಲ್ಲಿ ಆಗಿರಲಿ, ಆ ಅಭ್ಯರ್ಥಿಗಳಿಗೆ ಈ ಮೈತ್ರಿ ಜೊತೆಯಲ್ಲಿ ಅವಕಾಶ ಸಿಗಬಹುದಾ? ಇನ್ಕ್ಲೂಡಿಂಗ್ ನೀವು ಕೂಡ ಬಂದರೆ ಅದರಲ್ಲಿ ಹಂಗೆ ಕೆಲವೊಂದು ಪಕ್ಷದ ಸಲುವಾಗಿ ನಾವು ಸರ್ಕೋಬೇಕಾಗ್ತದೆ ಕೆಲವೊಂದು ಇದ್ರಾಗ ಬಂದಾಗ. ಈಗ ಮತ್ತು ಮೈತ್ರಿ ಮಾಡ್ಕೊಂಡು ಇದು ಮಾಡಿದಾಗ ಈಕ್ವಲ್ ಆಗಿ ಬಂದವರು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಕ್ವಲ್ ಆಗೇ ಇದ್ದೇವೆ ಇಬ್ಬರು. ಈಕ್ವಲ್ ಆಗಿದ್ದಾಗ ಯಾರಿಗೆ ಸಿಗ್ತದೋ ಯಾರಿಗೆ ಮಾಡ್ತದೋ ಗೊತ್ತಾಗಲ್ಲ. ಅದಕ್ಕೆ ಏನದ, ಯಾರಿಗೆ ಸಿಕ್ಕರು ಒಬ್ರಿಗೊಬ್ರು ಸಹಕಾರ ಮಾಡಿದರೆ ಅದಕ್ಕೊಂದು ಅನುಕೂಲ. ಇರಲಿಲ್ಲ ಅಂದ್ರೆ ಇದಾಗಂಗಿಲ್ಲ. ಈ ಕಂಡೀಷನ್ ಇದು ಭಾಳ ಕಡೆ ಅದ. ಈಕ್ವಲ್ ಆಗಿ ಬಂದವರು ಬೇಡ, ಸ್ಟ್ರಾಂಗ್ ಆಗಿ JDSದಿಂದ ಫೈಟ್ ಮಾಡ್ಕೋತಿದ್ದವರು, ಭಾಳ ದಿನ ಅದಕ್ಕೆ ಇದು ಮಾಡ್ಕೋತಿದ್ದವರು ನಮ್ಮಂಥವ್ರನ್ನು ಕೊಡ್ರಿ. ಹಿಂಗಿದ್ದವರು ಅಲ್ಲೇನದ BJP ಕ್ಯಾಂಡಿಡೇಟ್ ಆರಿಸಿ ಬಂದವ್ರಿಗೆ ಕೊಡಬೇಕು. ಇಲ್ಲ ಇವ್ರಿಗೆ ಸ್ಟ್ರಾಂಗ್ ಅದಾರ, ಭಾಳ ದಿನದಿಂದ ದುಡ್ದಾರ, ಇವ್ರಿಗೆ ನೋಡ್ಬೇಕು. ಎರಡೂ ಕಡೆ ಹಿಂಗೆ ನೋಡೋದ್ರಾಗ ಒಂದು ಸ್ವಲ್ಪ ತಾರತಮ್ಯ ಆಗ್ಬೋದು. ಆದ್ರೆ ಅದನ್ನು ಸಹಿಸ್ಕೊಂಡು ಹೋಗ್ಬೇಕಾದ್ರೆ ನಾವೆಲ್ಲರೂ, ನಮ್ಮ ಲೀಡರ್ಸ್ಗಳಾಗಲಿ, ನಾವು ಕಾರ್ಯಕರ್ತರಾಗಲಿ ಎಲ್ಲರೂ ಸಹಿಸ್ಕೊಂಡು ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ ಅದಕ್ಕೊಂದು ವಿಶೇಷವಾದಂಥ ಮೆರಗು ಸಿಗ್ತದೆ. ಇರ್ಲಿಕ್ಕಂದ್ರೆ ಮತ್ತು ನಮ್ಮೊಳಗೆ ಭಿನ್ನಾಭಿಪ್ರಾಯ ಬಂದ್ರೆ ಅದಕ್ಕೇನು ಹಾದಿನೇ ಇಲ್ಲ ಅದು. ಸರಿ, ಓಕೆ. ಈಗ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಯಾತ್ರೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ನಿಮ್ಮ ಪಕ್ಷಕ್ಕೆ ಯಾವ ರೀತಿ ಬಲ ಸಿಗ್ತಾ ಇದೆ ಸರ್? ಈಗ ನಿಖಿಲ್ ಕುಮಾರಸ್ವಾಮಿಯವರು ಈ ರಾಜ್ಯಾದ್ಯಂತ ಯಾತ್ರೆ ಮಾಡೋದ್ರಿಂದ, ಹೊಸ ಹೊಸ ವಿಷಯಗಳನ್ನು ಪ್ರಸ್ತಾವನೆ ಮಾಡೋದ್ರಿಂದ ಒಂದು ರೀತಿಯಿಂದ ಇವರು ಎರಡನೇ ಕುಮಾರಸ್ವಾಮಿಯನ್ನು ಕೂಡ ಅನ್ಬೋದು. ಲಾಸ್ಟ್ ಟೈಮ್ 13ರಲ್ಲಿ 18ರಲ್ಲಿ ಭಾಳಷ್ಟು, 23ರಲ್ಲಿ ಭಾಳಷ್ಟು ಕಡೆ ಪ್ರಚಾರಗಳನ್ನು ಮಾಡಿದರು. ಅವಾಗ ಕೂಡ ಇದೇ ರೀತಿ, ಈಗ ನಿಖಿಲ್ ಕುಮಾರಸ್ವಾಮಿ ಏನು ಮಾಡ್ತಾ ಇದ್ದಾರೆ ಅವಾಗ ಕೂಡ ಇದೇ ರೀತಿ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಿದ್ರು. ಅದೇ ಮುಖವಾಗಿ ಅವರ ಚಿರಂಜೀವಿ ಕೂಡ ಮಾಡ್ತಾ ಇದೆ. ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಸರ್ JDSಗೆ?
ಜೆ ಡಿ ಎಸ್ಸಿಗೆ ಸದ್ಯಕ್ಕೆ ಒಳ್ಳೆಯ ಬೆಂಬಲ ಅದ ರೀ. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಏನಿದ್ರು ಅವ್ರ ಜನಪ್ರಿಯತೆ, ಅವ್ರಿಗೊಂದು ಇಟ್ಟಂಥ ಗೌರವ, ಎಲ್ಲ ಜನಪ್ರಿಯತೆ ಅದೇನಿತ್ತು ಅದು ಮತ್ತೊಬ್ರಿಗೆ ಯಾರಿಗೂ ಸಿಗ್ಲಾಕಿಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಬೆಳೆದು ನಿಂತಿದ್ರು ಕುಮಾರಣ್ಣವರು. ಅದ ಮುಂದೆ ಏನದ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿ ಹೋದ ಕೂಡಲೇ ಇಲ್ಲಿ ಏನಪ್ಪ ಕರ್ನಾಟಕ ಅನಾಥ ಆಯ್ತು ಅಂದ್ರೆ ಜೆ ಡಿ ಎಸ್ದಿಂದ ನಾವು ಯಾರು ನೋಡ್ಬೇಕು ಏನು ಮಾಡ್ಬೇಕು ಅಂದಾಗ ನಿಖಿಲ್ ಕುಮಾರಸ್ವಾಮಿ ಅವರು ಇವ್ರೇನದ ಲೀಡರ್ಶಿಪ್ ತೊಗೊಂಡು ಅಡ್ಡಾಡಿದ್ರು. ಒಂದು ರೌಂಡ್ ಅಡ್ಡಾಡಾಗ ಎಲ್ಲರಿಗೂ ಇದು ಇತ್ತು ಏನಾಗ್ತದೋ ಏನಿಲ್ಲ ಅಂತ. ನಮಗೆ ವಿಚಿತ್ರ ಅನ್ನಿಸ್ತು, ಕುಮಾರಣ್ಣವ್ರಿಗೆ ಏನು ಒಂದು ಸಪೋರ್ಟ್ ಇತ್ತು, ಇದು ಇತ್ತು, ಜನ ಕೂಡ್ತಿತ್ತು. ಅದಕ್ಕಿಂತ ಹೆಚ್ಚು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೂಡ್ಯದ್ರಿ. ಅವ್ರಿಗಿಂತ ಹೆಚ್ಚು ರೆಸ್ಪಾನ್ಸ್ ಇದು ಮಾಡ್ಯಾರ. ಆಮೇಲೆ ಇವರು ಏನಪ್ಪ ಒಂದು ಫಿಲ್ಮ್ ಆ್ಯಕ್ಟರ್, ಇವ್ರೇನು ಆಗ್ತಾರೋ ಬಿಡ್ತಾರೋ ಅನ್ನೋ ಲೆಕ್ಕಕ್ಕಿದ್ದಾಗ ಈಗ ಅವ್ರ ನಡೆ ನುಡಿಗಳನ್ನೆಲ್ಲ ನೋಡಿದ್ರೆ ಈ ರಾಜಕೀಯ ಹುಟ್ಟಿ ಬಂದಾರೇನೋ ಅನ್ನುವಷ್ಟು ಇದು ಮಾಡಿ ಮಾತಾಡ್ತಾರೆ. ಅವರು ಮಾತನಾಡೋದಾಗಲಿ ಇದು ಆಗಲಿ ಭಾಳ ಅವರು ಮಾತಾಡೋ ಸ್ಟೈಲ್ ಅನ್ಕೋರಿ, ಜನರ ಜೊತೆ ಒಂದು ಪ್ರೀತಿ ವಿಶ್ವಾಸದಿಂದ ಇದು ಮಾಡೋದು, ಇಂಥವೆಲ್ಲ ಬಿಹೇವಿಯರ್ ಮಾಡೋದು, ಇಂಥವು ಭಾಳಷ್ಟು ಕುಮಾರಸ್ವಾಮಿಯವ್ರನ್ನ ಮೀರ್ಸದಾವ ಅಂದರೂ ಅಡ್ಡಿಯಿಲ್ಲ. ನಾವು ಅವ್ರನ್ನ ಇದು ಮಾಡ್ತೇವತ್ತಲ್ಲ, ಸಣ್ಣ ವಯಸ್ಸಲ್ಲಿ ಇದರಲ್ಲಿ ಭಾಳಷ್ಟು ಬೆಳೆದು ನಿಂತಾರೆ. ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಸಪೋರ್ಟ್ ಆಗ್ತದೆ ಅಂತ ನಮಗೆ ಅನ್ನಿಸ್ತದೆ. ಆ ನಿಟ್ಟಿನಲ್ಲಿ ಈಗ ಒಂದು ರೌಂಡ್ ಕಂಪ್ಲೀಟ್ ಮಾಡಿದ್ರು, ಸ್ಟೇಟ್ನಾಗ ಅಡ್ಡಾಡಿದ್ರು ಎಲ್ಲ ಕಡೆ. ದರ್ವೊಂದು ಕ್ಷೇತ್ರದಲ್ಲಿ ಇದ್ರಾಗ ನಮಗೇನದ ಲೋಕಲ್ ಲೀಡರ್ಸ್ಗಳಿಗೆ ಸೇರ್ಲಾಕಿಲ್ಲ, ಅಷ್ಟು ಜನ ಸೇರಿ ಇದು ಮಾಡಿ ಅವ್ರನ್ನೇನದ ಬೆಂಬಲಿಸಿದ್ರು, ಇದು ಮಾಡಿದರು. ಅವ್ರು ಬರಲಿ ಮುಂದನ್ನು ಒಂದು ಆಸೆ ಇಟ್ಕೊಂಡಾರ. ಆ ನಿಟ್ಟಿನಲ್ಲಿ ಜೆ ಡಿ ಎಸ್ಗೆ ಸಾಕಷ್ಟು ಸಪೋರ್ಟ್ ಐತಿ ಅಂತ ನಮಗೆ. ಜಿಲ್ಲೆಯ ಮತ್ತು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮತ್ತು ಪ್ರಭಾವಿ ಸಚಿವರಾಗಿರ್ತಕ್ಕಂಥವರು ಅವರ ನೇತೃತ್ವದಲ್ಲಿ ಈಗೆಲ್ಲ ಯಾವ ಅಭಿವೃದ್ಧಿಯನ್ನು ನಡೀತಾ ಇದೆ ಸರ್ ಕ್ಷೇತ್ರದಲ್ಲಿ? ಅಭಿವೃದ್ಧಿ ಮಾಡಕತ್ತೀನಿ ಅಂತ ಹೇಳ್ತಾರೆ ರೀ, ಆದರೆ ಅಭಿವೃದ್ಧಿ ಕಂಡು ಬರುವಂಥದ್ದೇನಿಲ್ಲ. ವೈಯಕ್ತಿಕವಾಗಿ ಏನು ಅವರು ಪೋರ್ಟ್ಫೋಲಿಯೋ ಐತಿ, ಅದಕ್ಕೊಂದು ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಏನಾರ ಸಾಧನೆ ಮಾಡಿ, ನಾನು ಸಚಿವ ಇದ್ದಾಗ ಇಂಥದ್ದೊಂದು ಕೆಲಸ ಮಾಡೀನಿ ಅನ್ನುವಂಥದ್ದು ಯಾವ ಡೆವಲಪ್ಮೆಂಟು ಇಲ್ಲ. ಈ ಫಾರ್ ಎಕ್ಸಾಂಪಲ್ ಮನೆಗಳಿಗೆ ಕುಡಿ ನೀರು ಇರಲಿಲ್ಲ, ನಾನು ತಂದೀನಿ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ನಮ್ಮ ಫಾದರ್ ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ರು. ಅವ್ರು ತೀರ್ ಹೋದ ನಂತರ ಇವರು MLA ಆದರು. MLA ಆಗಿ ಇದು ಮಾಡಿದ ಕೂಡಲೇ ಆ ವರ್ಕ್ ಆಯಿತು. ಆ ವರ್ಕ್ ನಾನೇ ಮಾಡೀನಿ, ನಾನೇ ಮನೆಗಳಿಗೆ ಕುಡಿಲಾಕೆ ನೀರು ಕೊಟ್ಟೀನಿ, ಕುಡಿ ನೀರು ಇರಲಿಲ್ಲ ಅಂತ ಹೇಳ್ತಾರೆ. ಅದು ಹೇಳಿ ಅವರು ಅಧಿಕಾರದಾಗ ಬಂದ ಕೂಡಲೇ ಹೇಳೋದು ಒಂದು ಇದು ಇರ್ತದೆ ಹೇಳಿ, ಆದರೆ ಇಟ್ಟು ಹೀನಾಯವಾಗಿ ಇದು ಮಾಡಿ ಹೇಳಬಾರ್ದು ಅಂತ ನನಗೆ ಅನಿಸಿಕೆ. ಅದನ್ನು ಕೆಲವೊಂದು ಇದ್ರಾಗ ಏನದ, ನನಗೆ ಕುರುಬ ಜನಾಂಗದವರು ಓಟ್ ಹಾಕಿದರು ಮನಗುಳಿಯಲ್ಲಿ ಎಲ್ಲ ಜನ, ನನ್ನವ್ರು ಅಂತ ನನ್ನ ಅಭಿಮಾನಪಟ್ಟು. ಅದಕ್ಕೂ ಸ್ಪೀಚ್ನಲ್ಲಿ ಅವರು ಅದನ್ನು ಟೀಕಾ ಮಾಡಿ ಹೇಳಿದರು, ಜಗತ್ತಿನಾಗಿರುವಂಥ ಕುರುಬರೆಲ್ಲ ಬೇರೆ, ಮನಗುಳಿಯಲ್ಲಿ ಇರುವಂಥವರೇ ಬೇರೆ ಅಂಥೇಳಿ. ಎಲ್ಲರೂ ಕಾಂಗ್ರೆಸ್ ಮಾಡಿದರೆ ಇಲ್ಲಿ ಮಾಡಲಿಲ್ಲ ಇವರು ಅಂಥೇಳಿ. ಅವ್ರು ನನ್ನ ಅಭಿಮಾನಿಗಳು, ನಾನು ಎದುರು ಮಾಡುವುದು ಯಾವತ್ತೂ ನಮ್ಮ ಫಾದರ್ ಆಗಲಿ ನಾವಾಗಲಿ ರಾಜಕೀಯವಾಗಿ ಇದನ್ನು ಜಾತಿ ಭೇದ ಇದು ಯಾವಾಗೂ ತಂದಿಲ್ಲ. ನಾವು ಎಲ್ಲರನ್ನೂ ಒಂದಾಗಿ ಟ್ರೀಟ್ ಮಾಡ್ತೇವೆ, ಒಂದಾಗಿ ಇದು ಮಾಡ್ತೇವೆ. ಆ ಪ್ರೀತಿ ಇಟ್ಕೊಂಡು ಮಾಡಿದ್ರು. ಆ ರೀತಿ ಟೀಕಾ ಮಾಡ್ತಾರೆ. ಮತ್ತೇನದ ಕೆಲವೊಂದು ಚಿಕ್ಕ ಪುಟ್ಟ ವಿಷಯದಲ್ಲಿ ಎಲ್ಲದರಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ನಮಗೇನದ ಆರ್ಡ್ ಮಾಡ್ಕೊತ ಹೋಗ್ತಾರೆ. ಅದು ಅವ್ರ ಅಧಿಕಾರದಲ್ಲಿ ಈ ಥರ ಮಾಡ್ತಾರೆ, ನಾವು ಅದನ್ನೇನು ಟೀಕಾತು ಇದು ಮಾಡ್ಕೊಳ್ಳೋಂಗಿಲ್ಲ, ನಾವು ಯಾರ ಮುಂದೆ ಹೇಳೋದಿಲ್ಲ, ಇದು ಅಷ್ಟೇ ಇದು ಮಾಡ್ಕೊಂಡು ಹೋಗ್ತೇವೆ. ಅದರ ಅಭಿವೃದ್ಧಿ ಕೆಲಸ ಅಂಥೇಳಿ ಈಗ ಪ್ರಾಧಿಕಾರದಲ್ಲಿ ಸಾಕಷ್ಟು ಕೆಲಸಗಳಾದವು. ನಮ್ಮ ಕೂಡಲ ಸಂಗಮ ಪ್ರಾಧಿಕಾರದಲ್ಲಿ ಅದಕ್ಕೆ ಬಾಗೇವಾಡಿ ಒಳಗೆ ಇಂಗಳೇಶ್ವರ ಇಂಥವೆಲ್ಲ ಕೆಲಸಗಳಾಗಿದ್ದು ಅವು ನಾನೇ ಮಾಡೀನಿ, ನನ್ನ ಅಭಿವೃದ್ಧಿಯಲ್ಲಿ ಆಗಿದ್ದು ಅಂತ ಹೇಳ್ತಾರೆ. ಅದು ಜನರಿಗೆ ಗೊತ್ತಾಗ್ತದೆ ಎಲ್ಲಿದ್ದು ಬತ್ತು ಏನಾಯ್ತು. ಈಗ NTPC ಒಳಗೆ ಆ NTPC ಡೆವಲಪ್ಮೆಂಟ್ ಫಂಡ್ನಾಗ ಸುತ್ತಕಿನ ಹಳ್ಳಿಗೆ ಅದನ್ನು ಡೆವಲಪ್ಮೆಂಟ್ ಮಾಡ್ಯಾರ. ಅಲ್ಲಿ ರೋಡ್ಗಳಾಗ್ಯಾವ, ಸ್ಕೂಲ್ಗಳು ಇಂಥವೆಲ್ಲ ಇಂಪ್ರೂವ್ಮೆಂಟ್ ಆಗ್ಯಾವ. ಆ ಇಂಪ್ರೂವ್ಮೆಂಟಿಗೆ ಸಹಿತ ತಮ್ಮದೇ ಹೆಸರು ಕೊಡ್ತಾರೆ. ಅಂಥ ಹೆಸರು ಕೊಡುವಂಥವ್ರು ಇದು ಯೋಗ್ಯ ಅಲ್ಲ. ಅದು ಯಾರು ಇದರಲ್ಲಿ ಬಂದಿರ್ತದೆ ಅದನ್ನ ಮಾಡಿದ್ದು ಇದು ಮಾಡಿದ್ದು ಹೇಳಬೇಕು. ತಾವೇನದ ಸ್ಪೆಷಲ್ ಫಂಡು ಸ್ಪೆಷಲ್ ಒಂದು ಏನಾರ ಪ್ರಾಜೆಕ್ಟ್ ತಂದು ನಾನು ಇಂಥದ್ದು ಮಾಡೀನಿ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ ನಾವು ಹೆಮ್ಮೆ ಪಡ್ತೇವೆ ಅದಕ್ಕೆ. ಥ್ಯಾಂಕ್ ಯು ಸರ್. ನನ್ನ ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದೆ. ನನ್ನ ಕೊನೆ ಪ್ರಶ್ನೆ ಸರ್, ಈ ವೋಟ್ ಚೋರ್ ಆಗಿದೆ ಅನ್ನುವಂಥ ವಿಷಯಗಳನ್ನು ಕಾಂಗ್ರೆಸ್ಸಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡ ಮೊನ್ನೆ ಬೆಂಗಳೂರಿನಲ್ಲಿ ಕೂಡ ಸಭೆಯಲ್ಲಿ ಹೇಳಿದರು, ಈಗ ಬಿಹಾರದಲ್ಲಿ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತು EVM ಬದಲಾಗಿ ಬ್ಯಾಲೆಟ್ ಪೇಪರ್ ಬರಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ಟೆಕ್ನಾಲಜಿ ಸಂದರ್ಭದಲ್ಲಿ ಮುಂದೆ ಹೋಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ವಾಪಸ್ ಮರಳಿ ಹಿಂದೆ ಬರುವುದು ಸರಿನಾ ಸರ್, ಅಥವಾ ವೋಟ್ ಚೋರ್ ಆಗಿದೆಯಾ? ಈ ಬ್ಯಾಲೆಟ್ ಪೇಪರ್ ಬಗ್ಗೆ ನಿಮ್ದೇನು ಅಭಿಪ್ರಾಯ ಇದೆ ಸರ್? ಬ್ಯಾಲೆಟ್ ಪೇಪರು ಇದೊಂದು ಹಳಿ ಪದ್ಧತಿ ಅನ್ನೋದು ಅಡ್ಡಿಲ್ಲ, ಆದರೆ ಲೇಟ್ ಆಗುವಂಥ ಪ್ರೊಸೀಜರ್ ಇದು ಫಾಸ್ಟ್ ಆಗ್ತದೆ. ಮಷಿನ್ಲೆ ಫಾಸ್ಟು ಮತ್ತು ಕೌಂಟಿಂಗ್ ಎಲ್ಲನೂ ಇದರಲ್ಲೇ ಲೆಕ್ಕದಿಂದ ಆಗ್ತದೆ. ಆ ನಿಟ್ಟಿನಲ್ಲಿ ಮಷಿನ್ಗಳೇ ಯೋಗ್ಯ, ನಾವು ಇದು ಮಾಡ್ಕೋತೇವೆ. ಆದರೆ ಏನದ ಬ್ಯಾಲೆಟ್ ಪೇಪರ್ ಅಂದ್ಕೊಳ್ಳೇ ಅದು ಪಾರದರ್ಶಕ
ಎಲ್ಲ ಯಾರು ಹೋಟ್ ಎದಕ್ಕೆ ಹಾಕಬೇಕು ಏನು ಮಾಡ್ಬೇಕು ಅನ್ನೋದು ಕ್ಲಿಯರ್ ಆಗಿರ್ತದೆ ಅನ್ನೋ ಒಂದು ಏನೋ ನಿಟ್ಟಿನಲ್ಲಿ ಹೇಳ್ತಾರೆ. ಈ ಮಷಿನ್ಗಳ ದುರುಪಯೋಗ ಆಗ್ತಾವೆ. ಆ ದುರುಪಯೋಗ ಆಗೋದು ಯಾರು ಕಂಡಾರ ಯಾರಿಗೂ ಇಲ್ಲ ಗೊತ್ತಿಲ್ಲ. ಆದ್ರೆ ಈ ತಜ್ಞರು ಇದಕ್ಕೇನದ ಮೇಲ್ವಿಚಾರಕರು ಸಾಕಷ್ಟು ಜನ ಅದಾರ. ಅವರೆಲ್ಲರೂ ಕೂಡ ಏನು ತೀರ್ಮಾನ ತೊಗೋತಾರ ಅದೇ ಅಂತಿಮ ತೀರ್ಮಾನ. ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ಸರಿ, ಓಕೆ. ಈ ಹೋಟ್ ಶೋರ್ ವಿಷಯ ಬಗ್ಗೆ ಏನು ಮಾತು ಹೇಳ್ತೀರಾ ಸರ್ ನೀವು? ಆಗ್ತಾವಂತ ಹೇಳ್ತಾರೆ ರೀ. ನಮ್ಮ ಕ್ಷೇತ್ರದಾಗೆ ಆಗ್ಯದ. ನಮ್ಮ ಕ್ಷೇತ್ರದಲ್ಲಿ ಆದಂಥ ಒಂದು ಘಟನೆ ಈ ಮೊನ್ನೆ 13 ಎಲೆಕ್ಷನ್ ಏನು ಜನ ಹಾಗೂ ಆಡ್ತಾರೆ ಹೀಗೂ ಆಡ್ತಾರೆ ನಡೆದದು ಹೇಳ್ತಾರೆ ರೀ, ಹಾಗೆ ಅದು ಇದು ಮಾಡ್ಯದ ಅಂಥೇಳಿ. ಕೆಲವೊಂದು ಜನರ ವಿಚಾರ ಇದು ಹೆಂಗಿರ್ತಾವೆ ಆ ರೀತಿ ವ್ಯಕ್ತಪಡಿಸ್ತಾರೆ. ಆದರೆ ಏನಾಗ್ಯದ ಬಿಟ್ಟದ ಭಗವಂತಗೆ ಗೊತ್ತಾ. ಅದು ಏನದ ಬ್ಯಾಲೆಟ್ ಪೇಪರ್ ಆಗಲಿ ಇದು ಮಷಿನ್ ಆಗಲಿ, ಇದರಲ್ಲಿ ಏನು ನಡೀತದೆ ಏನಿಲ್ಲ ಅನ್ನೋದು ಪಾರದರ್ಶಕ ಎಲ್ಲರಿಗೂ ಗೊತ್ತಿದ್ದಿದ್ದೇ ಇರ್ತದೆ. ಆದರೂ ಕೆಲವೊಬ್ಬರು ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ, ಇದು ಮಾಡ್ತಾರೆ. ಅದು ಯೋಗ್ಯ ಅಲ್ಲ. ಅದು ಏನದ ಎಲೆಕ್ಷನ್ ಮ್ಯಾಟ್ರ್ನಲ್ಲಿ ಎಲ್ಲರಿಗೂ ಯೋಗ್ಯ ಆಗುವಂಥದ್ದೇ ಒಂದು ತೀರ್ಮಾನ ತೊಗೋತಾರೆ. ಆ ತೀರ್ಮಾನ ಅಂತಿಮ ತೀರ್ಮಾನ. ನಾವು ಅದಕ್ಕೆ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ವಿಶೇಷ ಸಂದರ್ಶನ ಮುಖಾಂತರ ತಮ್ಮ ವಿಷಯಗಳನ್ನು ಮತ್ತು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಮತ್ತು ಸಮಯ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಕೊನೆಯದಾಗಿ ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರ ಜನತೆಗೆ ನಿಮ್ಮ ನಡೆಗಳ ಬಗ್ಗೆ ಆಗಿರಲಿ ಮತ್ತು ಒಂದು ಕೊನೆಯದಾಗಿ ಮನವಿ ಮಾಡಿಕೊಡೋದಾದರೆ, ಒಂದು ಸಂದೇಶ ಕೊಡೋದಾದರೆ, ಆ ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀವಿ? ನನ್ನ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನರಿಗೆ ನಮಸ್ಕರಿಸುತ್ತಾ ನಾನು ಹೇಳುವುದಿಷ್ಟೇ. ಮೊನ್ನೆ ನಡೆದಂಥ ದಸರಾ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲ ಕೋರುತ್ತಾ, ಮುಂಬರುವಂಥ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಮಗೆ ಕೋರಿ, ನೀವೆಲ್ಲರೂ ಒಳ್ಳೆಯ ರೀತಿಯಿಂದ ಒಳ್ಳೆಯ ಇದರಲ್ಲಿ ಇದ್ದರೆ ನಮಗೂ ಖುಷಿ. ನಮಗಿದು ನಿಮ್ಮ ಒಂದು ನಡೆ ನುಡಿ ಒಳ್ಳೇದಿರ್ಬೇಕನ್ನೋದು ಆಸೆ. ಆ ನಡೆ ನುಡಿ ಒಳ್ಳೇದಾಗಬೇಕಾದ್ರೆ ನನ್ನ ಕೈಲಿ ಏನು ಸಾಧ್ಯ ಅದ ನಾ ಎಲ್ಲ ನಿಮಗೆ ಸಹಾಯ ಸಹಕಾರ ಮಾಡಿ ನಿಮ್ಮ ಜೊತೆ ಇರ್ತೀನಿ. ಯಾವತ್ತೂ ನಿಮ್ಮ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ ಅಂಥೇಳಿ ಆಸೆ ಪಡುತ್ತಾ ನಿಮಗೆ ವಂದನೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸೋಮನಗೌಡ ಬಸನಗೌಡ ಪಾಟೀಲ್ ಅವರೇ. ನಿಕ್ನೇಮ್ ಮತ್ತು ಕ್ಷೇತ್ರದಲ್ಲಿ ಮತ್ತು ಪ್ರೀತಿ ವಿಶ್ವಾಸದಿಂದ ಕರೆಯುವಂಥ ಅಪ್ಪುಗೌಡ ಪಾಟೀಲ್ ಅವರೇ. ಈ ಹೆಸರಿನಲ್ಲಿ ಅನೇಕ ವಿಷಯಗಳನ್ನಿದ್ದಾವೆ. ಅರ್ಥ ಮಾಡಿಕೊಂಡಂಥವರಿಗೆ ಅರ್ಥವಾಗುತ್ತೆ. ಮತ್ತು ಕ್ಷೇತ್ರ ಜನತೆಯಲ್ಲಿ ಪರಾಜಿತ ಆಗಿದ್ದೇನೆ ಅಂತ ನೀವು ಅನ್ಕೊತಾ ಇಲ್ಲ. ನಾನು ಈ ಕ್ಷೇತ್ರದ ಮುಂದಿನ ಅಭಿವೃದ್ಧಿಯ ದೂರದೃಷ್ಟಿಕೋನ ಇಟ್ಟುಕೊಂಡು ಕ್ಷೇತ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದೇನೆ. ನನಗೆ ಅವಕಾಶ ಸಿಕ್ಕರೆ ನಾನು ಏನು ಮಾಡ್ತೇನೆ 5 ವರ್ಷದಲ್ಲಿ ಮಾಡಿ ತೋರಿಸ್ತೇನೆ. ಆದರೆ ಮುಂದೆ ಕೂಡ ನನಗೆ 5 ವರ್ಷದಲ್ಲಿ ನಾನು ಕೆಲಸ ಮಾಡಲಿಲ್ಲ ಅಂದರೆ 2ನೇ ಬಾರಿಗೆ ನಾನು ನಿಮ್ಮ ಹತ್ರ ಮತ ಕೇಳೋಕ್ಕೆ ಬರೋದಿಲ್ಲ ಅನ್ನೋಂಥ ವಿಷಯಗಳನ್ನು ಹೃದಯದಿಂದ ತಿಳಿಸುತ್ತಾ, ಮತ್ತು 28ರಲ್ಲಿ ನಾನು ಒಂದು ಸತಿಯಾದರೂ ಕೂಡ ತಂದೆ ಇದ್ದಂಥ ಸಂದರ್ಭದಲ್ಲಿ ಅವಕಾಶ ಸಿಗ್ತಾ ಇತ್ತು, ತಂದೆ ಇಲ್ಲ ಅಂತೇಳಿದರೆ ಬಸನಗೌಡರ ಕಾಲದಿಂದ ಇವ್ರ ಮನೆಯ ರಾಜಕೀಯ ಮುಕ್ತಾಯವಾಗಿದೆ, ಆ ಹೆಸರನ್ನು ನಾನು ಪಡೆದುಕೊಳ್ಳಬಾರ್ದು ಅನ್ನೋಂಥ ರೀತಿಯಿಂದ ಕ್ಷೇತ್ರ ಜನತೆಯನ್ನು ಕೆಲಸ ಮಾಡುತ್ತಾ ತಾವು ಯಾವತ್ತೂ ಬಿಡ್ತಾ ಇಲ್ಲ. ಆ ದೇವರು ನಿಮ್ಮನ್ನು ಆದಷ್ಟು ಬೇಗ ಆ ಒಂದು ಅವಕಾಶ ಕಲ್ಪಿಸಿಕೊಡಲಿ. ಮತ್ತು ಅಂದುಕೊಂಡಂಥ ರೀತಿಯಿಂದ ಏನು ಮಾಡಬೇಕಂದ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ ಬಸವನ ಬಾಗೇವಾಡಿಯಲ್ಲಿ ಅಣ್ಣ ಬಸವಣ್ಣವರವರ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿ ಇಡೀ ಜಗತ್ತಿಗೆ ಒಂದು ಸೃಷ್ಟಿಯಾಗಲಿ, ಈ ಜಗತ್ತಿಗೊಂದು ಗೊತ್ತಾಗಲಿ ಅನ್ನೋಂಥ ಏನು ಮನಸ್ಸಿನಲ್ಲಿ ಇಟ್ಕೊಂಡ್ರಿ, ಆದಷ್ಟು ಬೇಗ ಬಸವಣ್ಣವರವರ ಆಶೀರ್ವಾದ ನಿಮ್ಮ ಮೇಲೆ ಕರ್ಪಿಸ್ಲಿ ಅಂತ ಹೇಳ್ತಾ ಈ ಸಂದರ್ಶನ ಮುಗಿಸ್ತದೆ. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು.